ಹಾಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರಿಯರೇ, ನಾವು ಮತ್ತೊಂದು ಭಾನುವಾರ ದೇವರ ವಾಕ್ಯದೊಂದಿಗೆ ದೇವರನ್ನು ಧ್ಯಾನ ಮಾಡುವ ಹಾಗೆ ದೇವರು ನಮಗೆ ಅನುಕೂಲ ಮಾಡಿಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ದಿನದ ಧ್ಯಾನಕ್ಕಾಗಿ ನಾವೊಂದು ನಿಮಿಷ ಶಿರವಾಗಿ ನಾವು ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡಿ ಈ ದಿನದ ಸಂದೇಶಕ್ಕಾಗಿ ನಾವು ಸಿದ್ಧರಾಗೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನಾದ ದೇವರೇ, ನಾವು ನಿಮಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಉನ್ನತೋನ್ನತ ಸಿಂಹಾಸನದಲ್ಲಿ ಸಿಂಹಾಸನಸ್ಥನಾಗಿರುವ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ಈ ದಿನದಲ್ಲಿ ಕರ್ತನೆ, ನಿಮ್ಮ ವಾಕ್ಯಗಳು ನಾವು ಧ್ಯಾನ ಮಾಡುವಾಗ ಆ ವಾಕ್ಯದ ಒಳಗಡೆ ಇರುವಂಥ ರಹಸ್ಯಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮನ್ನು ಪ್ರೀತಿಸುವಂತೆಯೂ ನಿಮ್ಮಲ್ಲಿರುವಂಥ ಭಕ್ತಿಯನ್ನು ನಾವು ಹೆಚ್ಚಿಸಿಕೊಳ್ಳುವಂತೆಯೂ ದೇವರೇ, ನಿಮ್ಮ ಮೇಲೆ ಇರುವಂಥ ನಮ್ಮ ನಿರೀಕ್ಷೆಯನ್ನು ನಾವು ಖಚಿತಪಡಿಸಿಕೊಳ್ಳುವಂತೆಯೂ ಕರ್ತನೆ ಸಹಾಯವಾಗಲಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ದೇವರೇ, ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ಕುಟುಂಬಗಳು ಕರ್ತನೆ ಆಶೀರ್ವದಿಸು. ಪ್ರತಿಯೊಂದು ವ್ಯಕ್ತಿಗಳನ್ನು ಕರ್ತನೆ ಆಶೀರ್ವದಿಸು. ನಿನ್ನ ದಾಸರಾಗಿರುವ ನಮ್ಮನ್ನು ಕೂಡ ನಿನ್ನ ಶಿಲುಬೆಯ ನೆರಳಿನಲ್ಲಿ ಮರೆಮಾಚಿಕೊಳ್ಳಬೇಕಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ನಾವು ಈ ದಿನಗಳಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನದ ವಿಷಯಗಳನ್ನು ಧ್ಯಾನ ಮಾಡುವಂಥ ದಿನಗಳಾಗಿದೆಯಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಿಂದ ಈ ಭೂಮಿಗೆ ನರಾವತಾರಿ ಎತ್ತಿ ಬಂದು ಮಾನವನ ಪಾಪಗಳ ಪರಿಹಾರಕ್ಕಾಗಿ ಶಿಲುಬೆಯಲ್ಲಿ ಬಲಿಯಾಗಿ ಅರ್ಪಿಸಲ್ಪಟ್ಟು ಮೂರನೇ ದಿವಸ ಜೀವಿತನಾಗಿ ಎದ್ದು ಬಂದಿರುವುದು. ಹಲ್ಲೆಲೂಯಾ. ಆ ಕರ್ತನ ಪುನರುತ್ಥಾನದ ವಿಷಯಗಳನ್ನು ಹೋದ ಭಾನುವಾರ ನಾವೆಲ್ಲರೂ ಅದನ್ನು ಧ್ಯಾನ ಮಾಡಿಕೊಂಡಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಈ ದಿನದಲ್ಲಿ ಕೂಡ ಮತ್ತು ಆ ಪುನರುತ್ಥಾನದ ವಿಷಯದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋದು ಚೆನ್ನಾಗಿರುತ್ತದೆ ಎಂಬುದನ್ನು ನಾವು ಅನಿಸ್ಕೊಳ್ತೇವೆ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಅನೇಕರಲ್ಲಿ ನಂಬಿಕೆಯು ವಿಶ್ವಾಸವು ಆ ಕರ್ತನ ಪುನರುತ್ಥಾನದ ಮೂಲಕವಾಗುವ ರಕ್ಷಣೆಯು, ಅದರ ಮುಖಾಂತರ ಬರುವಂಥ ಬಿಡುಗಡೆಯು, ಆ ಪುನರುತ್ಥಾನದ ಶಕ್ತಿಯು ಹೊಂದಿಕೊಂಡವರಾಗಿ ಅನೇಕರು ಕ್ರಿಸ್ತನಲ್ಲಿ ಬಲವಾಗಿ ನಿಲ್ಲುವರಾಗಿರುತ್ತಾರೆ. ಹಲ್ಲೆಲೂಯಾ. ಪೌಲ ಅಪೊಸ್ತಲನು ಹೇಳ್ತಾನೆ, ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿಲ್ಲದಿದ್ದರೆ ನಮ್ಮ ನಂಬಿಕೆಯೇ ವ್ಯರ್ಥವಾಗಿದೆ ಎಂದು ಹೇಳ್ತಾರೆ. ಅದರಿಂದ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನವೇ ಕ್ರೈಸ್ತವ ವಿಶ್ವಾಸಕ್ಕೆ ಆಧಾರವಾಗಿರುವುದು. ಕ್ರೈಸ್ತವ ವಿಶ್ವಾಸದ ಬಲ ಎಂಬುದೇ ಯೇಸು ಕ್ರಿಸ್ತನ ಪುನರುತ್ಥಾನವಾಗಿದೆ. ಹಲ್ಲೆಲೂಯಾ. ಆದರೆ ಅನೇಕರು ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ನಂಬಿಕೆ ಇಲ್ಲದವರು ಇದ್ದಾರೆ ಎಂಬುದು ಒಂದು ಸತ್ಯವಾಗಿದೆ. ಆದರೆ ಇವತ್ತಿನ ಧ್ಯಾನದಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನದ ನಿಜ ಎಂಬುದನ್ನು ಅನೇಕ ಸೂಚಕ ಕಾರ್ಯಗಳನ್ನು ನಾವು ಪವಿತ್ರ ಗ್ರಂಥದಲ್ಲಿ ನಾವು ನೋಡಬಹುದು. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದಾರೆ, ಈಗಲೂ ಜೀವಿಸುವ ದೇವರಾಗಿದ್ದಾರೆ ಎಂಬುದಕ್ಕೆ ಕೆಲ ಸೂಚನೆಗಳನ್ನು, ಕೆಲ ಪ್ರೂಫ್ಗಳನ್ನು ನಿಮಗೆ ಕೊಡಲಿಕ್ಕೆ ಇಷ್ಟಪಡುತ್ತೇನೆ. ನಾವು ನೋಡಿಕೊಳ್ಳೋಣ. ಲೂಕನ ಸುವಾರ್ತೆ 24ನೇ ಅಧ್ಯಾಯ ಅದರಲ್ಲಿ 2ನೇ ವಾಕ್ಯ ನಾವು ನೋಡುವಾಗೆ ಒಂದು ವಿಷಯ ಅಲ್ಲಿ ಗೊತ್ತಾಗುತ್ತಾ ಇದೆ. ಸಮಾಧಿಗೆ ಮುಚ್ಚಿದ ಕಲ್ಲು ಅಲ್ಲಿಂದ ಉರುಳಿಸಲ್ಪಟ್ಟಿರುವುದನ್ನು ಕಂಡು ಒಳಕ್ಕೆ ಹೋಗಿ ನೋಡುವಲ್ಲಿ ಯೇಸು ಸ್ವಾಮಿಯ ದೇಹವು ಕಾಣಲಿಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದೆ ಎಂಬುದಕ್ಕೆ ಮೊದಲನೆಯ ಗುರುತು ಯಾವುದು ಅಂತ ಹೇಳಿದರೆ, ತೆರೆಯಲ್ಪಟ್ಟ ಸಮಾಧಿಯು ಮತ್ತು ಅಲ್ಲಿ ಕಾಣದೇ ಇರುವ ಯೇಸುವಿನ ದೇಹವು. ಹಲ್ಲೆಲೂಯಾ. ಪ್ರಿಯರೇ, ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿದೆ ಎಂಬುದಕ್ಕೆ ಮೊದಲನೆಯದಾದ ಒಂದು ಗುರುತು ಏನೆಂದರೆ, ಈಗಲೂ ತೆರೆಯಲ್ಪಟ್ಟಿರುವಂಥ ಸಮಾಧಿ. ಪ್ರಿಯ ದೇವರ ಮಕ್ಕಳೇನ, ಪ್ರಪಂಚದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಹುಟ್ಟಿದರು ಮತ್ತು ಅವರು ತೀರಿ ಹೋಗಿದರು. ಅವರ ಸಮಾಧಿಗಳು ಈಗಲೂ ಇದೆ, ಅದು ಮುಚ್ಚಲ್ಪಟ್ಟಿರುತ್ತದೆ.
ಆದರೆ ಈ ಪ್ರಪಂಚದಲ್ಲಿ ಈಗಲೂ ತೆರೆಯಲ್ಪಟ್ಟಿರುವ ಒಂದು ಸಮಾಧಿ ಯಾರದು ಎಂದು ಹೇಳಿದರೆ ಕರ್ತನಾದ ಯೇಸು ಕ್ರಿಸ್ತನ ಸಮಾಧಿ ಮಾತ್ರ ಈಗಲೂ ತೆರೆಯಲ್ಪಟ್ಟದಾಗಿ ಕಾಣಲ್ಪಡುತ್ತದೆ. ಹಲ್ಲೆಲೂಯ. ಇಸ್ರಾಯೇಲಲ್ಲಿ ನಾವು ಹೋಗಿ ನೋಡುವಾಗ ಆ ಯೆರೂಸಲೇಮಿನ ಪ್ರಾಂತ್ಯಗಳಲ್ಲಿ ಯೇಸು ಕ್ರಿಸ್ತನು ಸಂಚಾರ ಮಾಡಿದ ಆ ಕಾರ್ಯಗಳೆಲ್ಲ ನೋಡುವಾಗಲೂ ಹೀಗೆ ಅಲ್ಲಿ ತೆರೆಯಲ್ಪಟ್ಟಿರುವ ಒಂದು ಸಮಾಧಿ ಕಾಣುತ್ತದೆ. ಅನೇಕರು ಯೆರೂಸಲೇಮನ್ನು ಸಂದರ್ಶನ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಒಂದು ಸಮಾಧಿಯ ಗವಿ ಅಲ್ಲಿ ಬರೆಯಲ್ಪಟ್ಟಿದೆ, ಆತನು ಪುನರುದ್ಧಾನ ಹೊಂದಿದ್ದಾನೆ, ಇಲ್ಲಿ ಇಲ್ಲ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಸಮಾಧಿಯ ಜಾಗ ತೆರೆಯಲ್ಪಟ್ಟದಾಗಿ ಕಾಣುತ್ತಾ ಇದೆ, ಈಗಲೂ ಕಾಣುತ್ತಾ ಇದೆ. ಆದರೆ ಯೇಸುವಿನ ದೇಹ ಮಾತ್ರ ಕಾಣಲಿಲ್ಲ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನನ್ನು ಸಮಾಧಿ ಮಾಡುವಂಥ ಸಂದರ್ಭದಲ್ಲಿ ಅರಿಮಥ್ಯ ದೇಶದ ಜೋಸೆಫ್ ಎಂಬವನು ಅವನು ಪೀಲಾತನ ಬಳಿಯಲ್ಲಿ ಹೋಗಿ, ಆಗಿನ ಕಾಲದ ಹಿರಿಯ ಸಭೆಯಲ್ಲಿ ಮುಖ್ಯಸ್ಥನಾಗಿದ್ದವನು, ಅವನೊಬ್ಬ ಮಂತ್ರಿ ಆಗಿರುವ ಹಾಗೆ ಪೀಲಾತನ ಬಳಿಯಲ್ಲಿ ಹೋಗಿ ಯೇಸುವಿನ ದೇಹವನ್ನು ಆ ಶಿಲುಬೆಯಿಂದ ಇಳಿಸಲಿಕ್ಕೆ ಪರ್ಮಿಷನ್ ತಕೊಂಡು ಬಂದು ಆತನು ಕಟ್ಟಲ್ಪಟ್ಟಿರುವ, ಆತನು ಸಿದ್ಧಪಡಿಸಿರುವ ಹೊಸ ಒಂದು ಸಮಾಧಿಯಲ್ಲಿ ಯೇಸುವಿನ ದೇಹವನ್ನು ಇಟ್ಟರು. ನಾವು ಪವಿತ್ರ ಗ್ರಂಥದಲ್ಲಿ ನೋಡುವಾಗ ಅಲ್ಲಿ ಗೊತ್ತಾಗುತ್ತಾ ಇದೆ, ಇದುವರೆಗೂ ಯಾರನ್ನು ಇಡದೆ ಇರುವ ಒಂದು ಸಮಾಧಿ. ಪ್ರಿಯರೇ, ಆಗಿನ ದೇಶದಲ್ಲಿ ಆಗಿನ ಕಾಲದಲ್ಲಿ ಸಮಾಧಿ ಎಂಬುದು ಬಂಡೆಯಲ್ಲಿ ಒಂದು ಗವಿಯನ್ನು ಮಾಡಿ ಆ ಬಂಡೆಯಲ್ಲಿ ಒಬ್ಬ ಮನುಷ್ಯನು ಇಳಿದು ಹೋಗುವ ರೀತಿಯಲ್ಲಿ ಗವಿಯನ್ನು ಮಾಡಿಕೊಂಡು ಅದರ ಒಳಗಡೆ ಹೋಗಿ ದೇಹವನ್ನು ಇಡಲಿಕ್ಕೆ ಒಂದು ಕಲ್ಲಿನ ಹಲಗೆಯನ್ನಿಟ್ಟು ಅದರಲ್ಲೇ ದೇಹ ಇಟ್ಟು ಬರುವುದು, ಮತ್ತು ಆ ಗವಿಯ ಬಾಗಲು ಒಂದು ಕಲ್ಲಿನಿಂದ ಅದನ್ನು ಮುಚ್ಚಿ ಇಡುವುದು. ಇದು ಆ ದೇಶದ ಒಂದು ಪದ್ಧತಿ. ಯಹೂದ್ಯರ ಪದ್ಧತಿ ಪ್ರಕಾರ ಸಮಾಧಿ ಮಾಡುವುದು ಹೀಗಿತ್ತು. ಮಣ್ಣಿನೊಳಗಡೆ ಮುಚ್ಚಲ್ಪಡುವ ರೀತಿ ಆಗಿನ ಕಾಲದಲ್ಲಿ ಯಹೂದ ಜನಾಂಗಗಳಿಗೆ ಇರಲಿಲ್ಲ. ಈಗ ಪ್ರಿಯರೇ, ಆ ಅರಿಮಥ್ಯನ ಜೋಸೆಫಿನ ಸಮಾಧಿ ಆತನ ತೋಟದಲ್ಲಿ ಹೊಸದಾಗಿ ಒಂದು ಸಮಾಧಿಯನ್ನು ಸಿದ್ಧಪಡಿಸಿತ್ತು. ಆದರೆ ಇದುವರೆಗೂ ಯಾರನ್ನೂ ಆ ಸಮಾಧಿಯಲ್ಲಿ ಇಡಲಿಲ್ಲ. ಪ್ರಿಯರೇ, ಆದರೆ ಯೇಸುವಿನ ದೇಹ ಆ ಸಮಾಧಿಯಲ್ಲಿ ಇಡುವ ತನಕ ಯಾರನ್ನು ಇಟ್ಟಿಲ್ಲ ಎಂದು ಮಾತ್ರವಲ್ಲ, ಅದರ ಅನಂತರವೂ ಆ ಸಮಾಧಿ ಯಾರು ಅದರೊಳಗಡೆ ಇಡದೆ ಅದು ಖಾಲಿಯಾಗಿ ಇದೆ. ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನ ಪುನರುದ್ಧಾನದ ಮೊದಲನೇ ಕುರಿತಾಗಿ ನೋಡಿ, ಖಾಲಿಯಾಗಿರುವಂಥ ಸಮಾಧಿ. ಎಲ್ಲ ಸಮಾಧಿಗಳಲ್ಲಿ ಮನುಷ್ಯರನ್ನು ಇಟ್ಟು ಅಲ್ಲಿ ಮನುಷ್ಯನ ಮೂಳೆಗಳು, ಆ ತಲೆ ಬುರುಡುಗಳೆಲ್ಲ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಈಗ ಈ ಒಂದು ಸಮಾಧಿಯಲ್ಲಿ ಮಾತ್ರ ಯಾವ ದೇಹವೂ ಇಲ್ಲ, ಯಾವ ಮೂಳೆಗಳು ಕೂಡ ಇಲ್ಲ. ಅಲ್ಲಿ ಯೇಸುವಿನ ದೇಹ ಇಟ್ಟಿರುವಂತಹ ಸಮಾಧಿ ಈಗಲೂ ತೆರೆಯಲ್ಪಟ್ಟು ಎಲ್ಲರಿಗಾಗಿ ಅದು ಸಂದರ್ಶನ ಮಾಡಿ ಭೇಟಿಯಾಗಲಿಕ್ಕಾಗಿ ಅದನ್ನು ತೆರೆದೇ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಈ ವಾಕ್ಯವನ್ನು ಕೇಳುವಂತ ಸಹೋದರ ಸಹೋದರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗಾಗಿ ಪರಲೋಕವನ್ನು ಬಿಟ್ಟು ಈ ಭೂಮಿಗೆ ಬಂದವನಾಗಿದ್ದಾರೆ. ನಮಗಾಗಿ ಶಿಲುಬೆಯಲ್ಲಿ ಬಲಿಯಾಗಿ ಅರ್ಪಿಸಲ್ಪಟ್ಟವನಾಗಿದ್ದಾರೆ. ನಮಗಾಗಿ ಪುನರುದ್ಧಾನ ಹೊಂದಿದವನಾಗಿದ್ದಾರೆ ಎಂಬುದನ್ನು ನೀವು ಖಚಿತವಾಗಿ ನಂಬಲಿಕ್ಕಾಗಿ ವಾಕ್ಯವನ್ನು ನಿಮ್ಮ ಮುಂದೆ ಇಡುತ್ತೇನೆ. ಹಲ್ಲೆಲೂಯಾ. ಮತ್ತು ಎರಡನೇದಾಗಿ ಕರ್ತನಾದ ಯೇಸು ಕ್ರಿಸ್ತನು ಪುನರುದ್ಧಾನ ಹೊಂದಿದೆ ಎಂಬುದಕ್ಕೆ ಎರಡನೇ ಗುರುತು ಏನೆಂದರೆ, ದೇವರ ದೂತರುಗಳು ಅದಕ್ಕೆ ಸಾಕ್ಷಿ ಹೇಳಿದ್ದಾರೆ ಎಂಬುದಾಗಿದೆ. ನಾವು ಅದೇ ಲೂಕನ ಸುವಾರ್ತೆ 24ನೇ ಅಧ್ಯಾಯ ಅದು 4ರಿಂದ 7 ತನಕ ವಾಕ್ಯ ನಾವು ಓದುವಾಗ ದೂತರುಗಳು ಸಾಕ್ಷಿ ಹೇಳೋದನ್ನು ನೋಡಬಹುದು. ಈ ವಿಷಯದಲ್ಲಿ ಅವರಿಗೆ ಗಲಿಬಿಲಿ ಉಂಟಾದಾಗ ಒಳೆಯುವ ಉಡುಪನ್ನು ಧರಿಸಿದ್ದ ಇಬ್ಬರು ಪುರುಷರು ಅಕಸ್ಮಾತ್ತಾಗಿ ಅವರ ಬಳಿಯಲ್ಲಿ ನಿಂತುಕೊಂಡರು. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಆತನು ಇನ್ನೂ ಗಲಿಲಾಯದಲ್ಲಿದ್ದಾಗ ಮನುಷ್ಯಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು 3ನೆಯ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು. ಹಲ್ಲೆಲೂಯಾ. ಪ್ರಿಯರೇ, ಎರಡನೆಯ ಗುರುತು ದೇವ
ದೂತರುಗಳೇ ಸಾಕ್ಷಿ ಹೇಳ್ತಾ ಇದ್ದಾರೆ, ಕರ್ತನಾದ ಯೇಸು ಕ್ರಿಸ್ತನನ್ನು ನೀವು ಬದುಕಿರುವವನನ್ನು ಸತ್ತವರೊಳಗೆ ಯಾಕೆ ಹುಡುಕುತ್ತೀರಾ? ಅವನು ಇಲ್ಲಿ ಇಲ್ಲ, ಅವನು ಜೀವಂತವಾಗಿ ಎದ್ದಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ದೇವದೂತರುಗಳು ಅಂದರೆ ಸ್ವರ್ಗದಲ್ಲಿರುವ ದೇವರ ಆಲೋಚನೆಗಳನ್ನು, ದೇವರ ವಿಷಯಗಳನ್ನು ಮನುಷ್ಯನಿಗೆ ತಿಳಿಸಿಕೊಡುವಂಥವರು ದೇವದೂತರು. ಮನುಷ್ಯರ ವಿಷಯಗಳನ್ನು ದೇವರ ಸನ್ನಿಧಿಯಲ್ಲಿ ತಿಳಿಸಿಕೊಡುವಂಥವರು ದೇವದೂತರು. ಪ್ರಿಯರೇ, ದೇವರ ಸನ್ನಿಧಿಯಲ್ಲಿರುವ ದೇವದೂತರುಗಳೇ ಬಂದು ಹೇಳ್ತಾ ಇದ್ದಾರೆ, ಯೇಸು ಸತ್ತವರೊಳಗಿಂದ ಜೀವಂತವಾಗಿ ಎದ್ದಿದ್ದಾರೆ ಎಂಬುದನ್ನು. ಹಲ್ಲೆಲೂಯಾ. ಪ್ರಿಯರೇ, ಸತ್ಯವೇದದಲ್ಲಿ ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಜನನದ ಬಗ್ಗೆ ಮೊದಲನೇದಾಗಿ ತಿಳಿಸಿರುವುದು ದೇವದೂತರು. ಮರಿಯಳ ಗರ್ಭದಲ್ಲಿ ಯೇಸು ಅಥವಾ ದೇವರು ಮಾನವನಾಗಿ, ಮನುಷ್ಯನಾಗಿ, ಕನ್ನಿಗೆಯಾಗಿರುವ ಮರಿಯಳ ಗರ್ಭದಲ್ಲಿ ಪವಿತ್ರಾತ್ಮನ ರೂಪದಲ್ಲಿ ಬರುವುದು ಬಗ್ಗೆ ಫಸ್ಟ್ ತಿಳಿಸಿಕೊಟ್ಟಿದ್ದು ದೇವದೂತರು. ಹಲ್ಲೆಲೂಯಾ. ಮತ್ತು ಮರಿಯಳ ಗರ್ಭದಲ್ಲಿ ಮನುಷ್ಯ ರೂಪವನ್ನು ಪಡೆದಿರುವ ಸೃಷ್ಟಿಕರ್ತನಾದ ದೇವರಾಗಿರುವ ಯೇಸು ಕ್ರಿಸ್ತನು ಭೂಮಿಯಲ್ಲಿ ಮಗುವಾಗಿ ಹುಟ್ಟಿದ ಮೇಲೆ ಆ ಯೇಸುವಿನ ಜನನದ ಬಗ್ಗೆ ಅಲ್ಲಿ ಕುರಿ ಕಾಯುತ್ತಾ ಇರುವಂತ ಕುರುವರಿಗೆ ಮೊಟ್ಟ ಮೊದಲಾಗಿ ತಿಳಿಸಲ್ಪಟ್ಟವು ದೇವರ ದೂತರೇ ತಿಳಿಸಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಇಲ್ಲಿ ಯೇಸು ಕ್ರಿಸ್ತನ ಮರಣದ ಅನಂತರ ಪುನರುದ್ಧಾನ ಹೊಂದುವಾಗಲೂ ದೇವರ ದೂತರು ಹೇಳ್ತಾ ಇದ್ದಾರೆ, ಯೇಸು ಪುನರುದ್ಧಾನ ಹೊಂದಿದ್ದಾರೆ ಎಂಬುದನ್ನು. ಹಲ್ಲೆಲೂಯಾ. ದೇವರ ದೂತರ ಸಾನ್ನಿಧ್ಯ ಎಂಬುದು ಅದು ದೇವರ ಸಾನ್ನಿಧ್ಯವಾಗಿದೆ. ಯಾಕಂದರೆ ದೇವರ ಪ್ರತಿನಿಧಿಯಾಗಿ, ದೇವರ ಒಂದು ಸೇವಕರಾಗಿ ದೂತರನ್ನೇ ಕಳಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಜನನದ ಬಗ್ಗೆ ದೇವದೂತರು ತಿಳಿಸಿದೆ. ಆತನು ಭೂಮಿಯಲ್ಲಿ ಜನಿಸಿದ ಮೇಲೆ ದೇವದೂತರು ಹೇಳಿದ್ದಾರೆ. ಯೇಸುವಿನ ಆ ಸೇವೆಯ ಪ್ರಾರಂಭದ ಮುಂಚಿತವಾಗಿ ಉಪವಾಸ ಮಾಡುವಾಗಲೂ ದೇವದೂತರುಗಳು ಅವರಿಗೆ ಸೇವೆ ಮಾಡಿ ಅವನ್ನು ಬಲಪಡಿಸಿ ಸೇವೆಗೆ ಮುಂದೆ ಕಳಿಸಿದ್ದಾರೆ. ಮತ್ತು ಯೇಸುವಿನ ಮರಣದ ಅನಂತರ ಪುನರುದ್ಧಾನದಲ್ಲಿ ಕೂಡ ದೇವದೂತರು ಹೇಳುತ್ತಾರೆ, ಯೇಸು ಪುನರುದ್ಧಾನ ಹೊಂದಿದ್ದಾರೆ ಎಂಬುದನ್ನು. ಹಲ್ಲೆಲೂಯಾ. ಪ್ರಿಯರೇ, ಮತ್ತೆ ಯೇಸುವಿನ ಪುನರುದ್ಧಾನದ ಅನಂತರ ಕರ್ತನಾದ ಯೇಸು ಕ್ರಿಸ್ತನು ಸ್ವರ್ಗಕ್ಕೆ ಏರಿ ಹೋಗುವಾಗಲೂ ದೇವದೂತರು ಹೇಳಿದ್ದಾರೆ, ಅವರು ಪರಲೋಕಕ್ಕೆ ಏರಿ ಹೋಗಿದೆ ಎಂದು ಹೇಳಿದ್ದಾರೆ. ಪರಲೋಕಕ್ಕೆ ಏರಿ ಹೋಗಿದ ಯೇಸು ಕ್ರಿಸ್ತನ ಬಗ್ಗೆ ದೇವದೂತರು ಇನ್ನೊಂದು ಮಾತು ಹೇಳಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ಆಕಾಶದ ಕಡೆಗೆ ನಿಮ್ಮ ಕಣ್ಣಿನ ಎದುರುಗಡೆ ಸ್ವರ್ಗಕ್ಕೆ ಏರಿ ಹೋಗಿದೆಯೋ ಅದೇ ರೀತಿಯಾಗಿ ತಿರುಗಿ ಬರುವನಾಗಿದ್ದಾರೆ ಎಂದು ಹೇಳಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಜನನ, ಮರಣ, ಪುನರುದ್ಧಾನ ಮತ್ತು ಪರಲೋಕಕ್ಕೆ ಏರಿ ಹೋಗಿರುವುದನ್ನು ಹೇಗೆ ಖಚಿತವಾಗಿ ಇದೆಯೋ ಅದೇ ತರ ಇನ್ನೊಂದು ವಿಷಯ ಕೂಡ ಭೂಮಿಯಲ್ಲಿ ನಡೆಯಲಿಕ್ಕಿದೆ. ಅದು ಕರ್ತನಾದ ಯೇಸು ಕ್ರಿಸ್ತನ ಎರಡನೆಯ ಬರೋಣವಾಗಿದೆ. ಹಲ್ಲೆಲೂಯಾ. ಪ್ರಿಯರೇ, ಯೇಸು ಕ್ರಿಸ್ತನ ವಿಷಯದಲ್ಲಿ ಅನೇಕ ಸಂದೇಹ ಪಡುವವರು, ಅನೇಕರು ಆ ಯೇಸು ಕ್ರಿಸ್ತನ ಜನನದ ಬಗ್ಗೆಯೂ, ಶಿಲುಬೆಯ ಮರಣದ ಬಗ್ಗೆಯೂ, ಪುನರುದ್ಧಾನದ ಬಗ್ಗೆಯೂ ಸಂದೇಹ ಪಡುವವರಾಗಿದ್ದಾರೆ. ಇವತ್ತು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ನರಾವತಾರಿಯಂತೆ ಬಂದಿರುವುದು ನಿಜವಾಗಿದೆ. ಮಾನವನಿಗಾಗಿ ಶಿಲುಬೆಯಲ್ಲಿ ಬಲಿಯಾಗಿ ಅರ್ಪಿಸಲ್ಪಟ್ಟದ್ದು ನಿಜವಾಗಿದೆ. ಯೇಸು ಪುನರುದ್ಧಾನ ಹೊಂದಿದ್ದು ನಿಜವಾಗಿದೆ. ಅದೇ ತರ ಯೇಸುವಿನ ಎರಡನೆಯ ಬರೋಣವು ಕೂಡ ನಿಜವಾಗಿದೆ. ಪ್ರಿಯರೇ, ಅದಕ್ಕಾಗಿ ನಾವು ಎದುರು ನೋಡುವರಾಗಿರಬೇಕು. ಅನೇಕರ ಸುಳ್ಳು ಬೋಧನೆಗಳು ಕೇಳಿಕೊಂಡು ನಾವು ಮೋಸ ಹೋಗಬಾರದು. ಅನೇಕರ ಹಿಂಸೆಗಳು ನೋಡಿಕೊಂಡು ನಾವು ಹಿಂಜರಿದು ಹೋಗುವವರಾಗಿರಬಾರದು. ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಆಗಿನ ಕಾಲದಲ್ಲಿಯೂ ಅನೇಕರು ನಂಬಲಿಲ್ಲ. ಅದು ಅನೇಕರು ಈ ವಿಷಯಕ್ಕಾಗಿ ಅನೇಕರನ್ನು ಹಿಂಸೆ ಪಡಿಸಿದರು. ಈಗಿನ ಕಾಲದಲ್ಲಿಯೂ ಅನೇಕರು ನಂಬುವುದು ಇಲ್ಲ. ಆದರೆ ನಂಬದ ಇರುವ ಜನ ನಂಬುವವರನ್ನು ಹಿಂಸೆ ಪಡಿಸುವಂಥದ್ದು ಈಗಿನ ದಿನಗಳಲ್ಲಿ ಕಾಣಬಹುದು. ಆದರೆ ಕರ್ತನಾದ ಯೇಸು ಕ್ರಿಸ್ತನ ವಿಷಯ ಅದು ಸಜೀವವಾದ ವಿಷಯ, ಅದು ತೀರಿ ಹೋಗಿದ ವಿಷಯವಲ್ಲ, ಅದು ಮರಣಕ್ಕೆ ಗುರಿಯಾದ ವಿಷಯವಲ್ಲ, ಅದು ಈಗಲೂ ಸಜೀವವಾದ ವಿಷಯವಾಗಿದೆ. ಯೇಸು ಜೀವಿಸುವನಾಗಿದ್ದಾರೆ. ಹಲ್ಲೆಲೂಯಾ. ನೀವು ಈ ವಾಕ್ಯ ಕೇಳುವ ಸಹೋದರ ಸಹೋದರಿ,
ನೀವು ಅಪನಂಬಿಕೆಗೆ ಹೋಗದಂತೆ ನಂಬಿಕೆ ಉಳ್ಳವರಾಗಿರೋಣ. ಮತ್ತು ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಎರಡನೇದಾಗಿ ದೇವದೂತರು ಹೇಳಿದ್ದಾರೆ. 6ನೇ ವಾಕ್ಯದಲ್ಲಿ, ಆತನು ಇನ್ನೂ ಗಲಿಲಾಯದಲ್ಲಿದ್ದಾಗ ಮನುಷ್ಯಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು 3ನೆಯ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು. ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನು ಭೂಮಿಯಲ್ಲಿರುವಾಗಲೇ ತನ್ನ ಕೊನೆಯ ದಿನಗಳಲ್ಲಿ ತನಗೆ ಯಾವ ರೀತಿಯಾದ ಮರಣ ಬರುತ್ತದೆ ಎಂಬುದರ ಬಗ್ಗೆ ಹೇಳಿದರು. ಆದರೆ ಮರಣದ ಅನಂತರ ತಾನು ಜೀವಿತನಾಗಿ ಎದ್ದು ಬರುವೇನು ಎಂಬುದನ್ನು ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳಿದರು. ಹಲ್ಲೆಲೂಯ. ಅವರು ಹೇಳಿದ ಹಾಗೆ ಈಗ ಪುನರುತ್ಥಾನ ಹೊಂದಿದ್ದಾರೆ ಎಂಬುದನ್ನು ಕೂಡ ದೇವದೂತರು ಅಲ್ಲಿ ಅವರಿಗೆ ಸ್ಪಷ್ಟಪಡಿಸುತ್ತಾ ಇದ್ದಾರೆ. ಹಲ್ಲೆಲೂಯ. ಯೇಸು ಹೇಳಿದ ಹಾಗೆ ಪ್ರಾಣ ಕೊಟ್ಟಿದ್ದಾರೆ. ಯೇಸು ಹೇಳಿದ ಹಾಗೆ ಪುನರುತ್ಥಾನ ಹೊಂದಿದ್ದಾರೆ. ಯೇಸು ಹೇಳಿದ ಹಾಗೆ ನನ್ನ ತಂದೆಯ ಬಳಿಯಲ್ಲಿ ಹೋಗುತ್ತೇನೆ ಎಂದು ಹೇಳಿದ ಹಾಗೆ ಹೋಗಿದ್ದಾರೆ. ಹಾಗಾದರೆ ಯೇಸು ಹೇಳಿದ ಹಾಗೆ ತಿರುಗಿ ಬರುವವನು ಆಗಿದ್ದಾರೆ. ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು 3ನೆಯ ವಿಷಯವಾಗಿ ನಾವು ನೋಡುವಾಗೆ ಯೇಸುವಿನ ಶಿಷ್ಯರುಗಳು ಇದು ಕಣ್ಣಾರೆ ನೋಡಿದ್ದಾರೆ. ಹಲ್ಲೆಲೂಯ. ಯೇಸುವಿನ ಪುನರುತ್ಥಾನ ನಿಜ ಎಂಬುದಕ್ಕಾಗಿ ಕೆಲ ಸೂಚನೆಗಳು ನಿಮಗೆ ಕೊಡುವಾಗೆ, ಮೊದಲನೇದಾಗಿ ತೆರೆಯಲ್ಪಟ್ಟ ಸಮಾಧಿ, ಖಾಲಿಯಾಗಿರುವಂತಹ ಸಮಾಧಿ ಯೇಸುವಿನ ಪುನರುತ್ಥಾನದ ಗುರುತಾಗಿದೆ. ಎರಡನೇದಾಗಿ ದೇವದೂತರುಗಳ ಸಾಕ್ಷ್ಯ ಯೇಸುವಿನ ಪುನರುತ್ಥಾನಕ್ಕೆ ಗುರುತಾಗಿದೆ. 3ನೇದಾಗಿ ಯೇಸು ಪುನರುತ್ಥಾನ ಹೊಂದಿದನ್ನು ಕಣ್ಣಾರೆ ನೋಡಿದವರ ಸಾಕ್ಷಿ. ಹಲ್ಲೆಲೂಯ. ನಾವು ಓದಿಕೊಳ್ಳೋಣ. ಹೀಗೆ ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 15ನೇ ವಾಕ್ಯ ನಾವು ನೋಡಿಕೊಳ್ಳೋಣ. ಯೇಸು ಆಕೆಯನ್ನು, ಅಮ್ಮ, ಯಾಕೆ ಅಳುತ್ತಿ? ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ? ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಯೇಸು ಆಕೆಗೆ, ಮರಿಯಳೇ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಅಂದಳು. ರಬ್ಬೂನಿ ಎಂದರೆ ಗುರುವೇ ಎಂದು ಅರ್ಥ. ಮುಂಚಾಣೆಯಲ್ಲಿ ವಾರದ ಮೊದಲನೇ ದಿವಸ ಅಥವಾ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟು 3ನೇ ದಿವಸ ಮುಂಚಾಣೆಯಲ್ಲಿ ಸಮಾಧಿಯಲ್ಲಿ ಇಡಲ್ಪಟ್ಟಿರುವ ಯೇಸುವಿನ ದೇಹದಲ್ಲಿ ತೈಲ ಹಚ್ಚಲಿಕ್ಕಾಗಿ ಹೋಗಿರುವ ಮರಿಯಳಿಗೆ ಯೇಸು ದರ್ಶನವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯ. ಅಲ್ಲಿ ಸಮಾಧಿಯಿಂದ ಪುನರುತ್ಥಾನ ಹೊಂದಿದ ಯೇಸು ಮರಿಯಳಿಗಾಗಿ ಅಲ್ಲಿ ನಿಂತು ಮಾತನಾಡುತ್ತಾ ಇದ್ದಾರೆ. ಪ್ರಿಯರೇ, ಅಲ್ಲಿ ಮರಿಯಳಿಗೆ ಯೇಸುವಿನ ಗುರುತು ಸಿಕ್ಕಲಿಲ್ಲ. ಆ ಸಮಾಧಿ ಇರುವ ತೋಟಗಾರನು ಎಂದು ತಿಳಿದು ಮರಿಯಳು ಕೇಳ್ತಾರೆ, ಯಜಮಾನನೇ, ನನ್ನ ಗುರುವನ ದೇಹವನ್ನು ನೀವೆಲ್ಲಾದ್ರೂ ಎತ್ಕೊಂಡು ಹೋಗಿ ಎಲ್ಲಾದರೂ ಒಂದು ಕಡೆ ಇಟ್ಟಿದ್ದರೆ ನೀವು ನನಗೆ ಹೇಳಿರಿ, ನಾನೇ ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದಾರೆ. ಆವಾಗ ಯೇಸು ನಿಂತುಕೊಂಡು ಮರಿಯಳನ್ನು ಹೆಸರೇಳಿ ಕರೆಯುತ್ತಾರೆ. ಮರಿಯಳೇ ಎಂದು ಕೂಗುವಾಗೆ ಬೇಗ ಮರಿಯಳಿಗೆ ಗುರುತು ಹಿಡಿದುಕೊಂಡು ಹೇಳ್ತಾನೆ. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಎಂದು ಅಂದನು. ಹಲ್ಲೆಲೂಯ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿದೆ ಎಂಬುದರಲ್ಲಿ 3ನೆಯ ಗುರುತು, ಆತನು ಪುನರುತ್ಥಾನ ಹೊಂದಿದ್ದು ಅನೇಕರ ಕಣ್ಣಾರೆ ನೋಡಿದ್ದಾರೆ. ಈಗ ಮೊದಲನೇದಾಗಿ ಮರಿಯಳು ನೋಡಿದ್ದಾಳೆ. ಮರಿಯಳ ಹತ್ರ ಮಾತಾಡಿದ್ದಾರೆ. ಮರಿಯಳು ರಬ್ಬೂನಿ ಅಥವಾ ಗುರುವೇ ಎಂದು ಹೇಳಿ ಯಾರನ್ನು ತಪ್ಪಿಕೊಳ್ಳಲಿಕ್ಕೆ ಹೋಗುವಾಗ, ಆ ಪಾದ ಹಿಡಿಕೊಳ್ಳಿಕ್ಕೆ ಹೋಗುವಾಗ ಯೇಸು ಹೇಳ್ತಾರೆ, ನೋಡಿ, ನಾನಿನ್ನೂ ತಂದೆಯ ಬಳಿಯಲ್ಲಿ ಹೋಗಲಿಲ್ಲ. ನೋಡಿ, ಆ ಮರಿಯಳು ಯೇಸುವನ್ನು ತನ್ನ ಗುರುವನ್ನು ಗುರುತಿಡಿದುಕೊಂಡು ಪಾದಕ್ಕೆ ಬೀಳಲಿಕ್ಕೆ ಹೋಗ್ತಾ ಇದ್ದಾರೆ. ಯೇಸು, ಬೇಡ, ನೀ ಪಾದಕ್ಕೆ ಬೀಳಬೇಡ ಎಂದು ಹೇಳ್ತಾ ಇದ್ದಾರೆ. ಪ್ರಿಯರೇ, ಮರಿಯಳು ಯೇಸುವನ್ನು ನೋಡಿದ್ದಾರೆ. ಆದರೆ ಇನ್ನೊಂದು ಕಡೆ ನೋಡುವಾಗ ಲೂಕನ ಸುವಾರ್ತೆ ಮತ್ತು 24ನೇ ಅಧ್ಯಾಯ 30ನೇ ವಾಕ್ಯ, ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ
ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರು ಆತನ ಗುರುತನ್ನು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದನು. ಹಾಲೆಲೂಯ. ಇಲ್ಲಿ ನೋಡಿ, ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದಲ್ಲಿ ಮೊದಲನೇದಾಗಿ ಮರಿಯಳಿಗೆ ದರ್ಶನವಾಯಿತು. ಎರಡನೇದಾಗಿ ದರ್ಶನವಾಗಿದೆ ಯಾರಿಗೂ ಅಂತ ಕೇಳಿದರೆ, ಯೆರೂಸಲೇಮಿನಿಂದ 7.5 ಮೈಲು ದೂರ ಇರುವ ಎಮ್ಮವು ಎಂಬ ಊರಿಗೆ ಹೊರಟು ಹೋಗುತ್ತಾ ಇರುವ ಯೇಸುವಿನ ಕೆಲವು ಮಂದಿ ಶಿಷ್ಯರುಗಳಿಗೆ ದರ್ಶನ ಕೊಟ್ಟರು. ಅವರು ದಾರಿಯಲ್ಲಿ ಯೇಸು ಕ್ರಿಸ್ತನ ಮರಣದ ಬಗ್ಗೆ ಮಾತನಾಡಿಕೊಂಡು ಹೋಗುವಾಗ ಯೇಸು ತಾನೇ ಅವರ ಸಂಗಡ ಜೊತೆಯಲ್ಲಿ ನಡೆದುಕೊಂಡು ಹೋದರು. ಹಲ್ಲೆಲೂಯ. ಅವರು ನಡೆದುಕೊಂಡು ಹೋಗುವಾಗಲೂ ಯೇಸು ಕ್ರಿಸ್ತನನ್ನು ಅವರಿಗೆ ಸರಿಯಾಗಿ ಗುರುತು ಹಿಡಿಯಲಿಲ್ಲ. ಅವರು ಗುರುತು ಹಿಡಿಯದ ಹಾಗೆ ಆತನು ಅವರ ಕಣ್ಣುಗಳನ್ನು ಮರೆ ಮಾಡಿದನು ಎಂದು ಹೇಳ್ತಾ ಇದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಮಾತಾಡಿಕೊಂಡು ಹೋಗುತ್ತಾರೆ, ಯೇಸು ಜೊತೆಯಲ್ಲಿ ಮಾತಾಡಿಕೊಂಡು ಹೋದರು. ಹಾಗೆ ಅವರು 7.5 ಮೈಲು ಜೊತೆಯಲ್ಲಿ ಹೋದ ಮೇಲೆ ಅವರು ತಮ್ಮ ಮನೆಗೆ ಸೇರಿದ ಮೇಲೆ ಯೇಸುವನ್ನು ಮುಂದೆ ಹೋಗುವ ಹಾಗೆ ಯೇಸು ಭಾವಿಸಿದೆ. ಆವಾಗ ಅವರು 7.5 ಮೈಲು ನಮ್ಮ ಜೊತೆಯಲ್ಲಿ ಬಂದಲ್ಲ, ಸರಿ ಇಷ್ಟು ಸಮಯ ಮಾತಾಡಿಕೊಂಡು ಬಂದಲ್ಲ, ನಮ್ಮ ಮನೆಗೆ ಬಂದು ಸ್ವಲ್ಪ ದಣಿಯಾರಿಸಿಕೊಂಡು ಹೋಗಲಿ ಎಂದು ಹೇಳಿ ಯೇಸುವನ್ನು ಕರೀತಾರೆ. ಆದರೆ ಯೇಸುವನ್ನು ಗೊತ್ತಿಲ್ಲದವರು ಕರೀತಾರೆ. ಅವರು ಯೇಸು ಅವರ ಆಹ್ವಾನವನ್ನು ಕೇಳಿ ಅವರು ಅವರ ಮನೆಗೆ ಬಂದು ಅತಿಥಿಗೆ ಊಟ ಕೊಡುವ ಹಾಗೆ ಅತಿಥಿಯಾಗಿ ಬಂದವರು ಆ ರೊಟ್ಟಿಯನ್ನು ತೆಗೆದು ಸ್ತೋತ್ರ ಮಾಡಿ ಮುರಿದು ಆ ಶಿಷ್ಯರುಗಳ ಕೈಯಲ್ಲಿ ಕೊಡುವ ಹಾಗೆ ಆವಾಗ ಅವರ ಕಣ್ಣುಗಳು ತೆರೆದು ಅವರು ಸ್ವಾಮಿಯನ್ನು ಗುರುತು ಹಿಡಿದರು. ಹಲ್ಲೆಲೂಯ. ಪ್ರಿಯರೇ, ಮರಿಯಳು ಯೇಸುವನ್ನು ಗುರುತು ಹಿಡಿದರು. ಇಲ್ಲಿ ಯೆರೂಸಲೇಮಿನಿಂದ ಎಮ್ಮವುಕ್ಕೆ ನಡೆದುಕೊಂಡು ಹೋಗಿರುವಂತ ಶಿಷ್ಯರುಗಳು ಯೇಸುವನ್ನು ಗುರುತು ಹಿಡಿದರು. ಗುರುತು ಹಿಡಿದದರಿಂದ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಅದೇ ಗಳಿಗೆಯಲ್ಲಿ 33ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಅದೇ ಗಳಿಗೆಯಲ್ಲಿ ಅವರು 7.5 ಮೈಲು ದೂರ ನಡೆದುಕೊಂಡು ಬಂದವರು ಮತ್ತೆ ರಿಟರ್ನ್ ಹೋಗಿದ್ದಾರೆ ಯೆರೂಸಲೇಮಿಗೆ. ಯಾಕಂದರೆ ಅವರು ಯೇಸುವನ್ನು ಸ್ಪಷ್ಟವಾಗಿ ನೋಡಿದ್ದಾರೆ. ಹಲ್ಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದೆ ಎಂಬುದಕ್ಕೆ ನೋಡಿ 3ನೆಯ ಗುರುತು ಆತನು ಪುನರುತ್ಥಾನ ಹೊಂದಿದನ್ನು ಆಗಿನ ಕಾಲದ ಜನರು ಸ್ಪಷ್ಟವಾಗಿ ನೋಡಿದ್ದಾರೆ. ಇದು ಅವರು ಎದ್ದಿದ್ದಾರೆ ಎಂಬುದು ಯಾವುದೋ ಒಂದು ಸಂದೇಹದ ವಿಷಯವಲ್ಲ, ಒಂದು ಅನುಮಾನದ ವಿಷಯವಲ್ಲ. ಅವರು ಎದ್ದಿದ್ದನ್ನು ಅನೇಕರು ನೋಡಿದ್ದಾರೆ. ಪ್ರಿಯರೇ, ಇಲ್ಲಿ ಮರಿಯಳು ನೋಡಿದ್ದಾರೆ, ಯೆರೂಸಲೇಮಿನಿಂದ ಎಮ್ಮವುಕ್ಕೆ ಹೋಗಿದ್ದಂಥ ಶಿಷ್ಯರುಗಳು ನೋಡಿದ್ದಾರೆ. ಮತ್ತು ಅದೇ ರೀತಿಯಾಗಿ ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಾವು ನೋಡಬಹುದು. ಅದೇ ದಿವಸ ಯೇಸುವಿನ ಶಿಷ್ಯರುಗಳಿಗೆ ಸಂಜೆಯಲ್ಲಿ ಕಾಣಿಸಿಕೊಂಡ ವಿಷಯವನ್ನು ನಾವು ನೋಡಬಹುದು. ಅದೇ ದಿವಸದ ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಪ್ರಿಯರೇ, 12 ಮಂದಿ ಶಿಷ್ಯರಲ್ಲಿ ಒಬ್ಬನಾಗಿರುವ ಯೂದನು ಇಲ್ಲ, ಬಾಕಿ 11 ಮಂದಿ. 11 ಮಂದಿಯಲ್ಲಿ ತೋಮನು ಕೂಡ ಆ ದಿನ ಅಲ್ಲಿ ಅವರ ಬಳಿಯಲ್ಲಿ ಇರಲಿಲ್ಲ. ಆದರೆ 10 ಜನ ಶಿಷ್ಯರುಗಳು ಯಹೂದ್ಯರ ಭಯದ ನಿಮಿತ್ತವಾಗಿ ಕದ ಹಾಕಿಕೊಂಡು ಮನೆಯೊಳಗಡೆ ಇರುವಾಗ ಆ ಪುನರುದ್ಧಾರ ಹೊಂದಿದ ಯೇಸು ಅದೇ ದಿವಸ ನೋಡಿ, ಅದೇನೆಂದರೆ ವಾರದ ಮೊದಲನೆಯ ದಿನದ ಸಂಜೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸಮಯ ಕೂಡ ಹೇಳ್ತಾ ಇದೆ, ಯಾವ ದಿವಸ ಯಾವ ಸಮಯ ಎಂಬುದನ್ನು ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾ ಇದೆ. ಯೇಸು ಅವರ ಬಳಿಯಲ್ಲಿ ಬಂದು ನಿಂತುಕೊಂಡು ನಿಮಗೆ ಶುಭವಾಗಲಿ ಎಂದು ಹೇಳುತ್ತಾರೆ, ನಿಮಗೆ ಸಮಾಧಾನವಾಗಲಿ ಎಂದು ಹೇಳುತ್ತಾರೆ. ಶಿಷ್ಯರುಗಳು ಭಯ ಹಿಡಿದವರಾಗಿ ಯಾರು ಬಂದು ಕದ ಹಾಕಿದವರ ಮಧ್ಯದಲ್ಲಿ ಬಂದು ಯಾರು ನಿಂತಿದ್ದಾರೆ ಎಂದು ನೋಡುವಾಗ ಶಿಷ್ಯರು ಸ್ವಾಮಿಯನ್ನು ನೋಡಿ ಸಂತೋಷಪಟ್ಟರು. ಹಲ್ಲೆಲೂಯ. ಅವರು ಗುರುತು ಹಿಡಿದರು. ಯೇಸು ಹೇಳುತ್ತಾರೆ, ನೀವು ನನ್ನನ್ನು ನೋಡಿರಿ, ನನ್ನ ಕೈಗಳು ನೋಡಿರಿ, ನನ್ನ ಕಾಲುಗಳು ನೋಡಿರಿ, ನೋಡಿ ಆ ಗಾಯವಾಗಿರುವ ಆ ಕೈ ಕಾಲುಗಳಲ್ಲಿ ನೋಡಿ ಗುರುತು ಹಿಡಿದುಕೊಳ್ಳಿರಿ, ನಾನೇ ಎಂದು ಹೇಳಿಕೊಂಡು ಅವರಿಗೆ ಸ್ಪಷ್ಟಪಡಿಸುವಾಗ ಅವರು ಸರಿಯಾಗಿ ನೋಡಿ ಸ್ವಾಮಿಯನ್ನು ನೋಡಿದರಿಂದ
ಅವರು ಸಂತೋಷಪಟ್ಟರು. ಪ್ರಿಯರೇ, ಹೀಗೆ ಯೇಸು 3 ರೀತಿಯಲ್ಲಿ ಯೇಸುವನ್ನು ಅವರು ನೋಡಿದನು ನಾವು ನೋಡಿಕೊಂಡಿದ್ದೇವೆ. ಒಂದು, ಮಗ್ದಲ ಮರಿಯಳು ಬೆಳಗ್ಗೆ ನೋಡಿದ್ದಾರೆ. ಯೆರೂಸಲೇಮಿನಿಂದ ಎಮ್ಮವುಕ್ಕೆ ಹೋಗುವಂತ ಶಿಷ್ಯರುಗಳು ಸಾಯಂಕಾಲ ಹೊತ್ತು ನೋಡಿದ್ದಾರೆ. ಮತ್ತು ಅವರಿಗೆ ದರ್ಶನ ಆಗಿದ ಮೇಲೆ ಅವರು ಯೆರೂಸಲೇಮಿನಲ್ಲಿ 7 ಮೈಲು ತಿರುಗಿ ಯೆರೂಸಲೇಮಿನಲ್ಲಿ ಬಂದು ಶಿಷ್ಯರುಗಳ ಜೊತೆಯಲ್ಲಿ ಮಾತನಾಡಿಕೊಂಡಿರುವಾಗಲೇ ಮತ್ತೆ ಯೇಸು ಈ 10 ಮಂದಿ ಶಿಷ್ಯರುಗಳಿಗೆ ದರ್ಶನ ಕೊಟ್ಟಿದ್ದಾರೆ. ಮತ್ತು ನೋಡಿ, 4ನೇದಾಗಿ ನೋಡುವಾಗ ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 26ನೇ ವಾಕ್ಯ ನಾವು ನೋಡುವಾಗ ಇನ್ನೊಂದು ವಿಷಯ ನೋಡಬಹುದು. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ತೋಮನು ಆತನಿಗೆ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. ಹಲ್ಲೆಲೂಯ. ಪ್ರಿಯರೇ, ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರುಗಳೆಲ್ಲರೂ ಒಂದೇ ಜಾಗೆಯಲ್ಲಿ ಕೂಡಿರುವಂತಹ ಸಂದರ್ಭದಲ್ಲಿ 12 ಮಂದಿ ಅಪೊಸ್ತಲರಲ್ಲಿ ಒಬ್ಬನಾಗಿರುವ ತೋಮನು ಅವರ ಜೊತೆಯಲ್ಲಿ ಇರಲಿಲ್ಲ. ಆವತ್ತು ತೋಮನಿಗೆ ಅವರನ್ನು ಯೇಸುವನ್ನು ನೋಡಲಿಕ್ಕೆ ಆಗಲಿಲ್ಲ. ಉಳಿದಂತ ಶಿಷ್ಯರುಗಳು ಮತ್ತೆ ತೋಮನು ಅವರ ಬಳಿಯಲ್ಲಿ ಬರುವಾಗ ಹೇಳಿದರು, ನಾವು ಗುರುವನ್ನು ನೋಡಿದ್ದಾರೆ, ಗುರು ಸತ್ತವರೊಳಗಿಂದ ಎದ್ದಿದ್ದಾರೆ, ಯೇಸು ಪುನರುದ್ಧಾನ ಹೊಂದಿದ್ದಾರೆ, ನಮ್ಮ ಬಳಿಯಲ್ಲಿ ಬಂದರು, ನಾವು ಅವರೊಂದಿಗೆ ಮಾತಾಡಿದರು, ನಾವು ಅವರನ್ನು ಮುಟ್ಟಿ ನೋಡಿದರು ಎಂದು ಹೇಳುವಾಗ ತೋಮನು ಹೇಳ್ತಾನೆ, ನಾನಂದು ಈ ವಿಷಯ ನಂಬುವುದಿಲ್ಲ. ಯಾಕಂದರೆ ಶುಕ್ರವಾರ ದಿನದಲ್ಲಿ ಜಜ್ಜಲ್ಪಟ್ಟ ಯೇಸು ಜಡೆಯಲ್ಪಟ್ಟವನು, ದೇಹವೆಲ್ಲ ಮಾಂಸಗಳಿಗೆ ಕಿತ್ಕೊಂಡು ಬರುವ ಥರ ಹೊಡೆದವನು, ಆತನ ತಲೆಯಲ್ಲಿ ಮುಳ್ಳಿನ ಕಿರೀಟ, ಮುಖವೆಲ್ಲ ಒಡೆದು ಮೂಳೆಯೆಲ್ಲ ಮುರಿದೋಗಿದವನು. ಲಾಸ್ಟು ರೋಮ ಸಿಪಾಯಿ ಆತನ ಈಟಿಯಿಂದ ಆ ಹೃದಯವನ್ನು ಚುಚ್ಚುವಾಗ ಹೃದಯದಲ್ಲಿ ಇರುವಂಥ ಕೊನೆಯ ಸೊಟ್ಟು ರಕ್ತ ಕೂಡ ಇಳಿದು ಹೋಗಿ ಯೇಸು ಅಷ್ಟು ಕ್ರೂರವಾಗಿ ಕೊಲ್ಲಲ್ಪಟ್ಟವರು. ಆ ಯೇಸು ಎಂದು ಬಂದಿದೆ ಅಂತ ಹೇಳಿದರೆ ತೋಮನಿಗೆ ನಂಬಲಿಕ್ಕೆ ಆಗಿಲ್ಲ. ತೋಮನ ಹೇಳ್ತಾನೆ, ನೀವು ಹೇಳಿದ್ರು ನಾನು ನಂಬಲ್ಲ, ನಾನು ನಂಬಬೇಕಂದರೆ ಆ ಯೇಸುವಿನ ಕೈಗಳ ಗಾಯಗಳಲ್ಲಿ ನನ್ನ ಬೆರಳಾಕಿ ನೋಡಬೇಕು, ಆತನ ಪಕ್ಕೆಯಲ್ಲಿ ಈಟಿಯಿಂದ ಚುಚ್ಚಿರುವಂಥ ಆ ಗಾಯದಲ್ಲಿ ನನ್ನ ಈ ಕೈಯನ್ನು ಹಾಕಿ ನೋಡಬೇಕು, ಆದರೇನೇ ನಾನು ನಂಬೋದು ಅಂತ ಹೇಳಿದರು. ಪ್ರಿಯರೇ, ತೋಮನ ಅಪನಂಬಿಕೆಯನ್ನು ನೀಗಿಸಲಿಕ್ಕಾಗಿ ಯೇಸು ಮತ್ತು 8 ದಿವಸ ಆಗಿದ ಮೇಲೆ ಅದೇ ವಾರದ ಮೊದಲನೆಯ ದಿನವಾಗಿರುವ ಭಾನುವಾರ ಮತ್ತು ತೋಮನು ಕೂಡ ಅವರ ಜೊತೆಯಲ್ಲಿರುವಾಗ ಯೇಸು ಬಂದು ಅವರ ನಡುವೆ ನಿಂತುಕೊಂಡು ನಿಮಗೆ ಸಮಾಧಾನವಾಗಲಿ ಅಂದನು. ಪ್ರಿಯರೇ, ನೋಡಿ, ಶಿಷ್ಯರುಗಳಿಗೆ ಕಾಣಿಸಿಕೊಂಡವರು. ಹಲ್ಲೆಲೂಯ. ಯೇಸು ಹೇಳುತ್ತಾರೆ, ನಿನ್ನ ಬೆರಳನ್ನು ಚಾಚಿ ನನ್ನ ಗಾಯಗಳಲ್ಲಿ ಹಾಕು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕಿ ನೋಡು. ನೋಡಿ, ನಾನೇ ಜೀವಂತವಾಗಿ ಬಂದೇನೆ. ಅದು ನೋಡಿದ ತಕ್ಷಣ ತೋಮನು ಕೈ ಹಾಕಲಿಕ್ಕೆ ಹೋಗಿಲ್ಲ, ಬೆರಳು ಹಾಕಲಿಕ್ಕೆ ಹೋಗಿಲ್ಲ. ಸ್ವಾಮಿಯನ್ನು ನೋಡಿ ಗುರುತಿಡಿದುಕೊಂಡು ಅವನು ಹೇಳ್ತಾನೆ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದರು. ನೋಡಿ, ತೋಮನು ಕೂಡ ಯೇಸುವನ್ನು ಗುರುತಿಡಿದರು. ಹಲ್ಲೆಲೂಯ. ಪ್ರಿಯರೇ, ಮಗ್ದಲ ಮರಿಯನ್ನು ನೋಡಿದಾಗ ಯೇಸುವಿನ ಶಿಷ್ಯರುಗಳು ಯೆರೂಸಲೇಮಿನಿಂದ ಎಮ್ಮವುಕ್ಕೆ ಹೋಗಿದ ಶಿಷ್ಯರುಗಳು ನೋಡಿ ಗುರುತು ಹಿಡಿದಿದ್ದಾರೆ. 10 ಮಂದಿ ಅಪೊಸ್ತಲರು ಗುರುತು ಹಿಡಿದಿದ್ದಾರೆ ಮತ್ತು 11 ತೋಮನಿಗೂ ಗುರುತು ಹಿಡಿದಿದ್ದಾರೆ. ಹಲ್ಲೆಲೂಯ. ಇದಾದ ಮೇಲೆ ಮತ್ತು ಶಿಷ್ಯರುಗಳು ಮೀನು ಹಿಡಿಯಲಿಕ್ಕೆ ಹೋಗುವಾಗ ಸಮುದ್ರದ ಬಳಿಯಲ್ಲಿ ಯೇಸು ಮತ್ತು ಅವರಿಗೆ ಗುರುತು ತೋರಿಸಿಕೊಟ್ಟರು. ಅವರು ಯೇಸುವನ್ನು ಬಿಟ್ಟು ಮತ್ತು ಹಳೆಯ ಕೆಲಸ ಮೀನು ಹಿಡಿಯುವ ಕೆಲಸಕ್ಕೆ ಹೋಗುವಾಗ ಯೇಸು ಅವರನ್ನು ಹುಡುಕಿ ಹೋಗಿದೆ. ಮೀನು ಹಿಡಿಯಲಿಕ್ಕೆ ಹೋಗಿದ ಅವರಿಗೆ ಯಾವುದು ಸಿಕ್ಕದಿರುವಾಗ ಮುಂಜಾನೆಯಲ್ಲಿ ಯೇಸು ದಂಡದಲ್ಲಿ ನಿಂತುಕೊಂಡು ಈ ಖಾಲಿ ದೋಣಿಯಲ್ಲಿ ಖಾಲಿ ಬಲೆಯಲ್ಲಿ ಬರುವ ಅವರನ್ನು ನೋಡಿ ಯೇಸು ಅವರಿಗೆ ಹೇಳ್ತಾರೆ, ನಿಮ್ಮ ದೋಣಿಯ ಬಲಗಡೆಯಲ್ಲಿ ಬಲೆ ಹಾಕಿರಿ. ಆವಾಗ ಅವರಿಗೆ ಗುರುತು ಸಿಕ್ಕಲಿಲ್ಲ. ಆದರೆ ಯೇಸು
ದೋಣಿಯ ಬಲಗಡೆಯಲ್ಲಿ ಬಲೆ ಹಾಕಿರಿ ಅಂತ ಹೇಳುವಾಗ ಸರಿ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾರಲ್ಲ ಅಂತ ಹೇಳಿ ಅವರು ಬಲೆ ಹಾಕಿದೆ. ಬಲೆ ಹಾಕಿದ ಮೇಲೆ ಬಲೆ ತುಂಬ ಮೀನು ಸಿಕ್ಕುವಾಗ ಆವಾಗ ಯೋಹಾನನ ಹೇಳ್ತಾನೆ, ಇದು ನಮ್ಮ ಗುರುವೇ ಆಗಿದ್ದಾರೆ ಅಲ್ಲಿ ನಿಂತುಕೊಂಡು ಮಾತಾಡೋದು. ಅವರು ಗುರು ತಿಳಿದರು. ಪೇತ್ರನು ದೋಣಿ ಬಲೆ ಬಿಟ್ಟು ಓಡಿ ಬಂದು ಸ್ವಾಮಿಯ ಪಾದ ಹಿಡಿದುಕೊಂಡು ಹೇಳ್ತಾರೆ, ಗುರುವೇ, ನನ್ನ ಗುರುವೇ. ಪ್ರಿಯರೇ, ಅವರಿಗೆ ಪ್ರತ್ಯಕ್ಷನಾದನು. ಪ್ರಿಯರೇ, ಯೇಸು ಕ್ರಿಸ್ತನ ಪುನರುದ್ಧಾನ ಹೊಂದಿದ್ದಕ್ಕೆ ಗುರುತು, ಮೂರನೆಯ ಗುರುತು ಅನೇಕರು ನೋಡಿದ್ದಾನೆ. ಪೌಳಪೋಸ್ತಲ ಹೇಳ್ತಾರೆ, 500 ಮಂದಿಗಿಂತ ಮೇಲ್ಪಟ್ಟವರು ಯೇಸುವನ್ನು ನೋಡಿದ್ದಾರೆ. ಪೌಳನ ಕಾಲದಲ್ಲಿ ಪೌಳನು ಹೇಳ್ತಾನೆ, ಅವರಲ್ಲಿ ಕೆಲವು ಮಂದಿ ಈಗಲೂ ಜೀವಂತವಾಗಿ ಇದ್ದಾರೆ, ಇದು ಸುಳ್ಳು ಮಾತುಗಳು ಅಲ್ಲ ಎಂದು ಹೇಳಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮರಣಕ್ಕೆ ವಿಧೇಯನಾಗಿದ್ದು ಮಾತ್ರವಲ್ಲ, ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ಅವರು ಮರಣಕ್ಕೆ ಗುರಿಯಾದವರು ಮಾತ್ರವಲ್ಲ, ಮರಣವನ್ನು ಬಿಟ್ಟು ಪುನರುದ್ಧಾನ ಹೊಂದಿದವನಾಗಿದ್ದಾರೆ. ಯೇಸು ಕ್ರಿಸ್ತನು ಜೀವಿಸುವುದರಿಂದ ಇವತ್ತು ನಾವು ಜೀವಿಸುವರಾಗಿದ್ದೇವೆ. ಪ್ರಿಯರೇ, ಹಲ್ಲೆಲೂಯಾ. 3 ಗುರುತು ನಿಮಗೆ ಹೇಳಿದೆ. ಮತ್ತು 4ನೇದಾಗಿ, ಕರ್ತನಾದ ಯೇಸು ಕ್ರಿಸ್ತನು ತಾನು ಭೂಮಿಯಲ್ಲಿರುವಾಗೆ ಒಂದು ಮಾತು ಹೇಳಿದರು. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 15ನೇ ವಾಕ್ಯ. ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಹಲ್ಲೆಲೂಯಾ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಭೂಮಿಯಲ್ಲಿ ಜೀವಂತವಾಗಿ ಈಗಲೂ ಇದ್ದಾರೆ. ಆದರೆ ದೇಹ ಸಹಿತವಾಗಿ ಭೂಮಿಯಲ್ಲಿ ಇರುವಾಗ ತನ್ನ ಶಿಷ್ಯರಿಗಳಿಗೊಂದು ವಾಗ್ದಾನ ಮಾಡಿದರು, ನಾನು ತಂದೆಯ ಬಳಿಯಲ್ಲಿ ಹೋಗುತ್ತೇನೆ, ನಾನು ತಂದೆಯ ಬಳಿಯಲ್ಲಿ ಹೋಗಿ ನಿಮಗೆ ಬಿಡಾರಗಳನ್ನು ಸಿದ್ಧಪಡಿಸಿಕೊಂಡು ಬರುತ್ತೇನೆ ಅಂತ ಹೇಳಿದೆ. ಅದೇ ಥರ ಒಂದು ಮಾತು ಹೇಳಿದೆ, ನಾನು ತಂದೆಯ ಬಳಿಯಲ್ಲಿ ಹೋಗುತ್ತೇನೆ, ನಾನು ಹೋಗಿ ತಂದೆಯ ಬಳಿಯಿಂದ ಪವಿತ್ರ ಆತ್ಮರೆಂಬ ಒಬ್ಬ ಸಹಾಯಕನನ್ನು ನಿಮಗೆ ಕಳಿಸಿಕೊಡುತ್ತೇನೆ ಎಂದು ಹೇಳಿದರು. ಹಲ್ಲೆಲೂಯಾ. ಪ್ರಿಯರೇ, ಇದು ಯೇಸುವಿನ ವಾಗ್ದಾನವಾಗಿತ್ತು. ನಾನು ತಂದೆಯ ಬಳಿಗೆ ಹೋಗಿ ಆ ಪವಿತ್ರ ಆತ್ಮರನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ ಎಂದು ಹೇಳಿದರು. ಆದರೆ ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯದಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಪುನರುದ್ಧಾನ ಹೊಂದಿ 40ನೆಯ ದಿವಸ ಯೇಸು ಪರಲೋಕಕ್ಕೆ ಏರಿ ಹೋಗಿದರು. ಮತ್ತು ಯೇಸು ಪರಲೋಕಕ್ಕೆ ಏರಿ ಹೋಗಿದ್ದ 40 ದಿವಸ ಆದ ಅನಂತರ ಮತ್ತು 10ನೆಯ ದಿನದಲ್ಲಿ ಪಂಚಸದಮ ದಿನ ಆ ಶಿಷ್ಯರುಗಳೆಲ್ಲರೂ ಒಂದು ಮನೆಯೊಳಗಡೆ ಅವರು ಕೂಡಿ ಬಂದು ಪ್ರಾರ್ಥನೆ ಮಾಡಿಕೊಂಡಿರುವಾಗ ಅಕಸ್ಮಾತ್ತಾಗಿ ದೊಡ್ಡ ಒಂದು ಬಿರುಗಾಳಿಯಂತೆ ದೊಡ್ಡ ಒಂದು ಗಾಳಿ ಬೀಸುತ್ತಾ ಅವರು ಕೂಡಿರುವಂಥ ಮನೆಗಳಲ್ಲಿ ಬೆಂಕಿಯ ನಾಲಿಗೆಯನ್ನು ವಿಘಟಿಸಿರುವ ಬೆಂಕಿಯ ನಾಲಿಗೆಗಳು ಅವರ ಮೇಲೆ ಬಂದು ಆವರಿಸುತ್ತಾ ಅವರು ತಮ್ಮನ್ನೇ ಮರೆತು ನಾನಾ ಭಾಷೆಗಳನ್ನಾಡುವರಾಗಿ ಮಾರ್ಪಟ್ಟಿದ್ದರು. ಅವರು ತಮ್ಮನ್ನೇ ಮರೆತು ದೇವರನ್ನು ಸ್ತುತಿಸಲಿಕ್ಕೂ ಕೊಂಡಾಡಲಿಕ್ಕೂ ಶುರುವಾಯಿತು. ಈ ಪವಿತ್ರ ಆತ್ಮನನ್ನು ಹೊಂದಿದ ಮೇಲೆ ಅವರು ಧೈರ್ಯದಿಂದ ಯೇಸುವಿನ ಬಗ್ಗೆ ಹೊರಗಡೆ ಮಾತನಾಡಲಿಕ್ಕೆ ಪ್ರಾರಂಭವಾಯಿತು. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಯೇಸು ಇದೇ ರೀತಿಯಾಗಿ ಇನ್ನೊಂದು ವಾಗ್ದಾನ ಮಾಡಿದ ನಾವು ನೋಡಬಹುದು. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಪವಿತ್ರ ಆತ್ಮರು ನಿಮ್ಮ ಮೇಲೆ ಬರಲು ನೀವು ಬಹು ಬಲವನ್ನು ಹೊಂದಿ ಯೂದಾಯ ಸಮರ್ಯ ಭೂಲೋಕದ ಕಟ್ಟಕಡೆಯವರೆಗೆ ಸಾಕ್ಷಿಯಾಗಿರುವಿ ಎಂದು ಹೇಳಿದಿರಿ. ಹಲ್ಲೆಲೂಯಾ. ಪ್ರಿಯರೇ, ಯೇಸು ವಾಗ್ದಾನ ಮಾಡಿಕೊಂಡು ಹೋಗಿದ ಮೇಲೆ 50ನೇ ದಿವಸ ಮತ್ತು ಅವರು ಕೂಡಿರುವ ಸಮಯದಲ್ಲಿ ಅವರ ಮೇಲೆ ಈ ಪವಿತ್ರ ಆತ್ಮನು ಇಳಿದು ಬಂದು ಅವರು ಆತ್ಮಭರಿತರಾದರು. ಹಲ್ಲೆಲೂಯಾ. ನೋಡಿರಿ, ನಾನು ಪರಲೋಕದಲ್ಲಿ ತಂದೆಯ ಬಳಿಗೆ ಹೋಗಿ ಪವಿತ್ರಾತ್ಮನ ಕೊಡುತ್ತೇನೆ ಎಂದು ಯೇಸು ವಾಗ್ದಾನ ಮಾಡಿದ ಹಾಗೆ ಈ ಅಪೊಸ್ತಲರು ಪವಿತ್ರಾತ್ಮ ವರವನ್ನು ಹೊಂದಿದರು. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ನಾವು ನೋಡಿದೆ, ಅವರು ಯಹೂದ್ಯರ ಭಯದ ನಿಮಿತ್ತ ಕದ ಹಾಕಿಕೊಂಡು ಭಯಪಟ್ಟಿದ್ದವರು ಮತ್ತು ಅವರು ಹಳೆಯ ಕೆಲಸಕ್ಕೆ ಅಥವಾ ಮೀನಿಡಿಯ ಕೆಲಸಕ್ಕೆ ಹೋಗಿದವರು.
ಆದರೆ ಪವಿತ್ರ ಆತ್ಮನು ಅವರ ಮೇಲೆ ಬಂದ ಅನಂತರ ಅವರು ಬಲವನ್ನು ಹೊಂದಿಕೊಂಡು ಅವರು ಯಹೂದ್ಯರ ಹಿರಿಯ ಸಭೆಯ ಮುಂದೆ ನಿಂತುಕೊಂಡು ಧೈರ್ಯವಾಗಿ ಮಾತನಾಡುತ್ತಾರೆ, ನೀವು ಶಿಲುಬೆಗಾಕಿದ ಯೇಸುವನ್ನೇ ದೇವರು ಸತ್ತವರೊಳಗಿಂದ ಬದುಕಿಸಿದ್ದಾರೆ, ನಾವು ಅವರನ್ನು ಕಣ್ಣಾರೆ ನೋಡಿದ್ದಾರೆ, ನಾವು ಅವನಿಗೆ ಸಾಕ್ಷಿಗಳಾಗಿದ್ದೇವೆ ಎಂದು ಧೈರ್ಯವಾಗಿ ಹೇಳುತ್ತಾರೆ. ಹಲ್ಲೆಲೂಯಾ. ಯೇಸು ಪುನರುದ್ಧಾನ ಹೊಂದಿದರಿಂದಲೇ ಅಪೊಸ್ತಲರು ಪವಿತ್ರಾತ್ಮನ ಅಭಿಷೇಕ ಹೊಂದಿದರು. ಅವರು ಪವಿತ್ರಾತ್ಮನ ಬಲದಿಂದ ಅವರು ಧೈರ್ಯವಾಗಿ ಈ ಸುವಾರ್ತೆಯನ್ನು ಲೋಕದ ನಾನಾ ಕಡೆಗೆ ಇದನ್ನು ಹರಡಿಸಿದರು, ಹಬ್ಬಿಸಿದರು. ಹಲ್ಲೆಲೂಯಾ. ಈ ವಾಕ್ಯ ಕೇಳುವ ಸಹೋದರ ಸಹೋದರಿ, ನಿಮ್ಮಲ್ಲಿ ಯಾರಾದರೂ ಈಗಲಾದರೂ ಯೇಸು ಕ್ರಿಸ್ತನ ಪುನರುದ್ಧಾರದ ಬಗ್ಗೆ ಸಂದೇಹ ಪಡುವವರಿದ್ದರೆ, ಯೇಸು ಕ್ರಿಸ್ತನ ಬಗ್ಗೆನೇ ಅಪನಂಬಿಕೆಯುಳ್ಳವರಾಗಿರುವರಿದ್ದರೆ, ಈ ವಾಕ್ಯ ಕೇಳುತ್ತಾ ಇರುವಾಗ ನಿಮ್ಮ ಹೃದಯದ ಕಣ್ಣುಗಳು ತೆರೆಯುವುದೇ ಆಗಲಿ. ಯೆರೂಸಲೇಮಿನಿಂದ ಎಮ್ಮುವುಕ್ಕೆ ಹೋಗಿರುವ ಶಿಷ್ಯರುಗಳ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತು. ಯೇಸು ಅವರ ಕಣ್ಣುಗಳು ತೆರೆದ ಹಾಗೆ ಈ ವಾಕ್ಯ ಸಂದೇಶ ಕೇಳುವಾಗ ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ. ಯೇಸು ನಿಜವಾಗಿಯೂ ದೇವರಾಗಿದ್ದವರು. ಅವರು ಪರಲೋಕದಿಂದ ಮಹಿಮಾ ಪದವಿಯನ್ನು ಬಿಡಲೇನು ಎಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗೆ ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಟ್ಟವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಅವರ ದೇವರು. ಉಂಟಾಗಿರುವ ವಸ್ತುಗಳಲ್ಲಿ ಆದನಿಲ್ಲದ ಒಂದಾದರೂ ಉಂಟಾಗಲಿಲ್ಲ. ಸಮಸ್ತವು ಆದನ ಮೂಲಕವಾಗಿ ಆದನಿಗಾಗಿ ಉಂಟಾಗಿರುವುದು. ಅವರ ಸೃಷ್ಟಿಕರ್ತನ ಪ್ರಿಯರೇ, ಅವರು ನಮಗಾಗಿ ಬಲಿಯಾಗಿದ್ದಾರೆ. ಆ ಯೇಸುಗಾಗಿ ಬಲಿಯಾಗಲಿಲ್ಲ. ನಮ್ಮ ಅಪರಾಧಗಳ ದೆಸೆಯಿಂದ ಯೇಸು ಜಜ್ಜಲ್ಪಟ್ಟಿದ್ದಾರೆ. ನಮ್ಮ ಪಾಪಗಳ ನಿಮಿತ್ತ ಜಡಿಯಲ್ಪಟ್ಟಿದ್ದಾರೆ. ಆತನ ಹೊತ್ತ ಹೊರೆಯು ನಮ್ಮ ಸಂಕಷ್ಟಗಳು, ಆತನ ಬಾಸುಂಡಗಳಿಂದ ನಮಗೆ ಸುಖವಾಗಿದೆ. ಆತನೇ ನಮ್ಮನ್ನು ರಕ್ಷಿಸುವ ಒಡೆಯನಾಗಿದ್ದಾರೆ. ಪ್ರಿಯರೇ, ನಂಬುವರಾಗಿರಲಿ. ಅವರು ವಾಗ್ದಾನ ಮಾಡಿದ ಹಾಗೆ ಪವಿತ್ರಾತ್ಮನನ್ನು ಪರಲೋಕದಿಂದ ಕಳುಹಿಸಿಕೊಂಡು ಶಿಷ್ಯರುಗಳು ಪವಿತ್ರಾತ್ಮ ಭರಿತರಾಗಿದ್ದರು. ಪ್ರಿಯರೇ, ಯೇಸು ಪುನರುದ್ಧಾನ ಹೊಂದಿದೆ ಎಂಬುದಕ್ಕೆ 4 ಗುರುತು ನಾನು ನಿಮಗೆ ಹೇಳಿದೆ. 1, ತೆರೆಯಲ್ಪಟ್ಟ ಸಮಾಧಿ, ಈಗಲೂ ಖಾಲಿಯಾಗಿರುವಂಥ ಸಮಾಧಿ. 2ನೇದು, ದೇವರ ದೂತರುಗಳೇ ಸಾಕ್ಷಿ ಹೇಳಿದ್ದಾರೆ. 3ನೇದು, ತನ್ನ ಶಿಷ್ಯರುಗಳು ಅದನ್ನು ಕಣ್ಣಾರೆ ನೋಡಿ ಸಾಕ್ಷಿ ಹೇಳಿದರು. 4ನೇದು, ಯೇಸು ಬದುಕಿರುವಾಗಲೇ ವಾಗ್ದಾನ ಮಾಡಿರುವಂಥ ಪರಲೋಕದಿಂದ ದಾನವಾಗಿರುವ ಪವಿತ್ರ ಆತ್ಮರನ್ನು ಕಳುಹಿಸಿಕೊಟ್ಟು ಆ ಅಪೊಸ್ತಲರು ಆ ಪವಿತ್ರಾತ್ಮ ವರವನ್ನು ಹೊಂದಿದರು. ಮಾತ್ರವಲ್ಲ, ಅಪೊಸ್ತಲರ ಮೂಲಕವಾಗಿ ಯೇಸುವಿನ ಶಿಷ್ಯರುಗಳ ಮೂಲಕವಾಗಿ ಇದುವರೆಗೂ ಆ ಪವಿತ್ರ ಆತ್ಮರು ನಮ್ಮ ಬಳಿಯಲ್ಲಿದ್ದಾರೆ ಎಂಬುದೇ ಅದಕ್ಕೊಂದು ಗುರುತಾಗಿದೆ. ಹಲ್ಲೆಲೂಯಾ. ಈಗಲೂ ನಂಬುವವರಲ್ಲಿ ಪವಿತ್ರಾತ್ಮನು ವಾಸವಾಗಿದ್ದುಕೊಂಡು ಯೇಸುವಿನ ನಾಮದಲ್ಲಿರುವ ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೀತಾ ಇದೆ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಜೀವಂತವಾಗಿದ್ದಾರೆ ಎಂಬುದಕ್ಕೆ 5ನೇದಾಗಿ ನಾನು ನಿಮಗೊಂದು ಗುರುತು ಕೂಡ ಹೇಳಿಕೊಂಡು ಮುಗಿಸಲಿಕ್ಕೆ ಇಷ್ಟಪಡುತ್ತೇನೆ. 5ನೇದಾಗಿ ಯೇಸು ಜೀವಂತವಾಗಿದ್ದಾರೆ ಎಂಬುದಕ್ಕೆ ಗುರುತು ಏನೆಂದರೆ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 4ನೇ ಅಧ್ಯಾಯ 30ನೇ ವಾಕ್ಯ ನಾವು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 30ನೇ ವಾಕ್ಯ. ಕರ್ತನೇ, ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈಚಾಚಿತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಹಲ್ಲೆಲೂಯಾ. ಪ್ರಿಯರೇ, 5ನೆಯ ಗುರುತು ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ರೋಗ ಪರಿಹಾರವು, ಅದ್ಭುತ ಕಾರ್ಯಗಳು ಮತ್ತು ಶಿಷ್ಯರುಗಳು ಧೈರ್ಯವಾಗಿ ದೇವರ ವಾಕ್ಯವು ಸಾರುತ್ತಾ ಇರುವುದು ಯೇಸು ಜೀವಂತವಾಗಿದ್ದಾರೆ ಎಂಬುದಕ್ಕೆ ಗುರುತು ಆಗಿದೆ. ಹಲ್ಲೆಲೂಯಾ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನೇಕ ಸ್ಥಳಗಳಲ್ಲಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಈಗಲೂ ನಡೆಯುತ್ತಾ ಇದೆಯಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಇದೇ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿರಿ,
ಈ ಸಭೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈಗಲೂ ಮಾಡಿರುವಂಥ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಸಾಕ್ಷಿಯ ಸಮಯ ಎಂಬ ಕಾರ್ಯಕ್ರಮದಲ್ಲಿ ಆ ಒಂದು ಪ್ರೋಗ್ರಾಮಲ್ಲಿ ನೀವು ನೋಡಬಹುದು. ಸಾಕ್ಷಿಯ ಸಮಯ ಎಂಬ ಒಂದು ಭಾಗ ನೀವು ಯೂಟ್ಯೂಬಲ್ಲಿ ನೋಡಿರಿ. ಈ ಸಭೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದ ಅದ್ಭುತ ಕಾರ್ಯಗಳು ನೀವು ನೋಡಬಹುದು. ಇದು ಬರೀ ಕಥೆಯಲ್ಲ ಪ್ರಿಯರೇ, ಇದು ಯಾವುದೋ ಒಂದು ಸುಮ್ಮನೆ ಯಾವುದೋ ಒಂದು ಮಾತಕ್ಕಾಗಿರೋದಲ್ಲ ಪ್ರಿಯರೇ. ಯೇಸು ಜೀವಂತವಾಗಿದ್ದಾರೆ ಎಂಬುದಕ್ಕೆ 5ನೇ ಗುರುತು ಈಗಲೂ ಯೇಸುವಿನ ನಾಮದಲ್ಲಿ ನಡೆಯುವ ಅದ್ಭುತ ಕಾರ್ಯಗಳು, ರೋಗ ಪರಿಹಾರಗಳು, ಮಹತ್ ಕಾರ್ಯಗಳು. ಅದು ಮಾತ್ರವಲ್ಲ, ನಿನ್ನ ದಾಸರು ಧೈರ್ಯವಾಗಿ ದೇವರ ವಾಕ್ಯವನ್ನು ಸಾರುತ್ತಾ ಇರುವಂಥದ್ದು. ಹಲ್ಲೆಲೂಯಾ. ಪ್ರಿಯರೇ, ಎಲ್ಲ ಕಡೆನೂ ನೋಡಿರಿ, ಪ್ರಪಂಚದ ಎಲ್ಲ ಸ್ಥಳಗಳಲ್ಲಿಯೂ ನೀವು ನೋಡುವಾಗ ಅದು TV ಮುಖಾಂತರವಾಗಿ ಮತ್ತು ಯೂಟ್ಯೂಬ್ಗಳಲ್ಲಿ ಮುಖಾಂತರವಾಗಿ ನೀವು ನೋಡಿರಿ, ಪ್ರಪಂಚದ ನಾನಾ ಕಡೆಯೂ ಯೇಸುವಿನ ನಾಮದಲ್ಲಿರುವ ಅದ್ಭುತ ಕಾರ್ಯಗಳು ನಡೆಯುತ್ತಾ ಇದೆ, ಈಗಲೂ ನಡೆಯುತ್ತಾ ಇದೆ. ಎಲ್ಲ ಸಭೆಗಳಲ್ಲಿಯೂ ಯೇಸುವಿನ ನಾಮದಲ್ಲಿರುವ ಅದ್ಭುತ ಕಾರ್ಯಗಳು ನಡೆಯುತ್ತಾ ಇದೆ. ಅನೇಕ ಸಭೆಗಳಲ್ಲಿ ನಡೆಯುವಂಥ ಕಾರ್ಯಗಳು ಅದು ಈಗ ಯಾರು ವಿಡಿಯೋ ಮಾಡಿಲ್ಲ, ಯಾರು ಅದನ್ನು ಟಿವಿಯಲ್ಲೋ ಯೂಟ್ಯೂಬಲ್ಲಿಗೆ ಹಾಕಲಿಲ್ಲ. ಆದರೆ ಎಲ್ಲ ಸಭೆಗಳಲ್ಲಿಯೂ ಕರ್ತನಾದ ಯೇಸುವಿನ ನಾಮದಲ್ಲಿ ಎಲ್ಲಿ ಜನ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ಕರ್ತನು ಈಗಲೂ ಜೀವಂತವಾಗಿರುವುದರಿಂದ ಅದ್ಭುತ ಕಾರ್ಯಗಳು ನಡೆಯುತ್ತಾ ಇದೆ, ಸೂಚಕ ಕಾರ್ಯಗಳು ನಡೆಯುತ್ತಾ ಇದೆ, ಮಹತ್ ಕಾರ್ಯಗಳು ನಡೆಯುತ್ತಾ ಇದೆ. ರೋಗಿಗಳು ಸ್ವಸ್ಥರಾಗುತ್ತಾ ಇದ್ದಾರೆ ಮತ್ತು ಕರ್ತನಾದ ಯೇಸುವಿನ ಸುವಾರ್ತೆ ಎಲ್ಲ ಕಡೆಯೂ ಸಾರಲ್ಪಟ್ಟುಕೊಂಡು ಬರ್ತಾ ಇದೆ. ಹಲ್ಲೆಲೂಯಾ. ಯೇಸು ಜೀವಂತವಾಗಿದ್ದಾರೆ ಪ್ರಿಯರೇ. ಆ ಯೇಸು ಜೀವಂತವಾಗಿರುವುದಕ್ಕೆ ಗುರುತುಗಳೇ ಹೇಳಿಕೊಂಡು ಬಂದಿದೆ. ಈ ವಾಕ್ಯ ಸಂದೇಶ ಕೇಳುವ ಸಹೋದರ ಸಹೋದರಿಯರೇ, ಇನ್ನು ಯಾರಾದರೂ ಅನುಮಾನ ಪಡುವರಿದ್ದಾರೆ, ನಿಮ್ಮಲ್ಲಿ ಯಾರಾದರೂ ಇನ್ನೂ ಸಂದೇಹ ಪಡುವರಿದ್ದಾರೆ, ನೋಡಿರಿ, ಈ ಗುರುತುಗಳನ್ನೇ ನೀವು ಇಟ್ಟುಕೊಂಡು ಯೇಸು ಜೀವಿಸುತ್ತಾರೆ ಎಂಬುದನ್ನು ನಂಬುವರಾಗಿರಲಿ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಯಾರೋ ಒಂದು ವ್ಯಕ್ತಿಯಲ್ಲ, ಎಲ್ಲೋ ಒಂದು ಹುಟ್ಟಿದ ಒಂದು ವ್ಯಕ್ತಿಯಲ್ಲ, ಎಲ್ಲೋ ಒಂದು ಬೆಳೆದಿರೋ ಒಂದು ಸಾಧಾರಣ ಮನುಷ್ಯನಲ್ಲ. ಆತನು ಕರ್ತಾದಿ ಕರ್ತನು, ರಾಜಾದಿ ರಾಜನು, ಒಡೆಯರಿಗೆ ಒಡೆಯನು ಆಗಿದ್ದಾರೆ ಪ್ರಿಯರೇ. ಸತ್ಯವೇದದಲ್ಲಿ ಯೇಸು ಕ್ರಿಸ್ತನ ಜನನಕ್ಕೆ ಮುಂಚಿತವಾಗಿ ಸುಮಾರು 1000 ವರ್ಷಗಳ ಹಿಂದೇನೆ ಪ್ರವಾದಿಯ ಮೂಲಕವಾಗಿ ದೇವರು ತಿಳಿಸಿದೆ, ಈಗ ಕನ್ಯೆಗೆ ಗರ್ಭಿಣಿಯಾಗಿ ಒಂದು ಮಗುವನ್ನು ಹೆರುವಿ, ಅದು ದೇವರು ನಿಮ್ಮ ಸಂಗಡ ಇದ್ದಾರೆ ಎಂಬುದಕ್ಕೆ ಗುರುತು ಆಗಿರುತ್ತದೆ ಎಂದು ಹೇಳಿದರು. ಪ್ರಿಯರೇ, ಆದಿಕಾಂಡದ ಪುಸ್ತಕದಲ್ಲಿ ಏದೆನ್ ತೋಟದಲ್ಲಿ ದೇವರು ಪ್ರಪಂಚವನ್ನು ಸೃಷ್ಟಿ ಮಾಡುವಾಗ, ಪ್ರಪಂಚದ ಮನುಷ್ಯರನ್ನು ಸೃಷ್ಟಿ ಮಾಡುವಾಗ ಅಲ್ಲಿ ನಾವು ಎಂದು ಹೇಳುತ್ತಾ ಇದ್ದಾರೆ. ಅಲ್ಲಿಯೂ ತಂದೆಯಾದ ದೇವರು, ವಾಕ್ಯವಾಗಿರುವ ಯೇಸು ಮತ್ತು ಪವಿತ್ರಾತ್ಮನು ಅಲ್ಲೇ ಆ ಪ್ರಾರಂಭದಲ್ಲಿ ಇತ್ತು. ಇದು ತಿಳಿದ ಯೋಹಾನನ ಅಪೊಸ್ತಲನು ಹೇಳ್ತಾನೆ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 1, 2, 3 ವಾಕ್ಯಗಳಲ್ಲಿ ಹೇಳ್ತಾನೆ, ಆದನಲ್ಲಿ ಜೀವವಿತ್ತು, ಆ ಜೀವ ಮನುಷ್ಯನಿಗೆ ಬೆಳಕಾಯಿತು, ಆದನಲ್ಲದೆ ಒಂದಾದರೂ ಉಂಟಾಗಲಿಲ್ಲ, ಆ ಉಂಟಾಗಿರುವ ವಸ್ತುಗಳಲ್ಲಿ ಸಮಸ್ತವು ಆದನ ಮೂಲಕವಾಗಿಯೂ ಆದನಿಗೋಸ್ಕರ ಉಂಟಾಗಿರುವುದು. ಹಲ್ಲೆಲೂಯಾ. ಸ್ಪಷ್ಟವಾಗಿ ಬರೆದಿದೆ, ಯೇಸು ಸೃಷ್ಟಿಕರ್ತನಾದ ದೇವರು, ಆದಿಯಲ್ಲಿ ವಾಕ್ಯದ ರೂಪದಲ್ಲಿದ್ದ ದೇವರು, ವಾಕ್ಯವು ನರಾವತಾರಿ ಬಂದವರು ಯೇಸು ಕ್ರಿಸ್ತನು. ಅವರು ಈ ಭೂಮಿಯಲ್ಲಿ, ಯೇಸು ಮನುಷ್ಯನಾಗಿ ಭೂಮಿಯಲ್ಲಿ ಬಂದಿದ ಮೇಲೆ 33.5 ವರ್ಷ ಮಾತ್ರ ಭೂಮಿಯಲ್ಲಿ ಮನುಷ್ಯನಾಗಿ ಬದುಕಿ, 33.5 ವರ್ಷದಲ್ಲಿ ಯೇಸು ಲೋಕದ ಸಮಸ್ತ ಜನರ ಪಾಪಗಳ ಪರಿಹಾರಕ್ಕಾಗಿ ಶಿಲುಬೆಯಲ್ಲಿ ತನ್ನನ್ನು ಬಲಿಯಾಗಿ ಅರ್ಪಿಸಲ್ಪಟ್ಟ ಮೇಲೆ 3ನೇ ದಿವಸ ಜೀವಂತವಾಗಿ ಎದ್ದಿದ್ದಾರೆ. 3ನೇ ದಿವಸ ಜೀವಂತವಾಗಿ ಎದ್ದಿದ್ದ ಯೇಸು 40 ದಿವಸ ತನಕ ಅನೇಕರಿಗೆ ಕಾಣಿಸಿಕೊಂಡು ಈ ಭೂಮಿಯಲ್ಲಿ ಸಂಚಾರ ಮಾಡಿದರು. ಪ್ರಿಯರೇ, 40 ದಿವಸ ತನಕ ಅನೇಕ ಸ್ಥಳಗಳಲ್ಲಿ ಯೇಸು ಅನೇಕರಿಗೆ ತನ್ನ ಜೀವಂತವಾಗಿದ್ದಾರೆ ಎಂಬುದನ್ನು ತೋರಿಸಿಕೊಟ್ಟಿದ್ದರು ಪ್ರಿಯರೇ. ಹಲ್ಲೆಲೂಯಾ. ಅನಂತರ 40ನೇ ದಿವಸ ಯೇಸು ಜನ ನೋಡುತ್ತಾ ಇರುವಾಗಲೇ ಆಕಾಶದ ಮೋಡಗಳಲ್ಲಿ ಮರೆಯಾಗಿ ಹೋದನು.
ಅವರು ಪರಲೋಕದಿಂದ ಈ ಭೂಮಿಗೆ ಬಂದ ಯೇಸು ಮತ್ತು ಈ ಭೂಮಿಯಲ್ಲಿರುವ ಜನರ ಪಾಪಗಳ ನಿವಾರಣೆಗಾಗಿ ಬಲಿಯಾಗಿ ಅರ್ಪಿಸಲ್ಪಟ್ಟು ತನ್ನ ಕೆಲಸವನ್ನು ಮುಗಿಸಿ ಯಾವ ಪರಲೋಕದಿಂದ ಬಂದಿದೆಯೋ ಅದೇ ಪರಲೋಕಕ್ಕೆ ಏರಿ ಹೋಗಿದವನಾಗಿದ್ದಾರೆ ಪ್ರಿಯರೇ. ಅವರು ಪರಲೋಕಕ್ಕೆ ಏರಿ ಹೋಗಿರುವುದು ಮಾತ್ರವಲ್ಲ, ಹೀಗೆ ಪರಲೋಕದಲ್ಲಿ ಉನ್ನತ ಸಿಂಹಾಸನದಲ್ಲಿದ್ದುಕೊಂಡು, ಅತ್ಯುನ್ನತ ಸಿಂಹಾಸನದಲ್ಲಿದ್ದುಕೊಂಡು ಈ ಭೂಮಿಯನ್ನು ಶಿರವಾಗಿ ನೋಡುತ್ತಾ ತನ್ನ ಭಕ್ತರ ಪ್ರಾರ್ಥನೆಗೆ ಉತ್ತರ ಕೊಡುವನಾಗಿದ್ದಾರೆ ಪ್ರಿಯರೇ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬಿಳಿ ನಿಲುವಂಗಿಯನ್ನು ಧರಿಸಿದವನಾಗಿ, ಉರಿಯುವ ಜ್ವಾಲೆಯಂತೆ ಕಣ್ಣುಗಳುಳ್ಳವನಾಗಿ, ಮಧ್ಯಾಹ್ನ ಸೂರ್ಯನಿಕ್ಕಿಂತ ಪ್ರಕಾಶವುಳ್ಳ ಮುಖವುಳ್ಳವನಾಗಿ, ಕೊರಿಮೆಯಲ್ಲಿ ಕಾಯಿಸಿರುವ ತಾಮ್ರದಂತೆ ಪಾದಗಳುಳ್ಳವನಾಗಿ, ಬಿಳಿ ಉಣ್ಣೆಯಂತೆ ಕೂದಲುಗಳುಳ್ಳವನಾಗಿ ಆ ಪರಿಶುದ್ಧ ಸಿಂಹಾಸನದಲ್ಲಿ, ಉನ್ನತ ಸಿಂಹಾಸನದಲ್ಲಿ ಜೀವಂತವಾಗಿರುವನಾಗಿದ್ದಾನೆ. ಅವನು ಪರಲೋಕದಲ್ಲಿದ್ದುಕೊಂಡು ತನ್ನ ಭಕ್ತರಿಗಾಗಿ ಅವನು ಆಶೀರ್ವದಿಸುವನಾಗಿದ್ದಾನೆ. ಅದರ ಬಾಯಿಂದ ಗುಡುಗುಗಳು, ಮಿಂಚುಗಳು ಹೊರಡುತ್ತಾ ಇದೆ ಎಂದು ಪ್ರಕಟಣೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಆತನ ಬಾಯಿಂದ ಹೊರಡುವ ಗುಡುಗುಗಳು ಯಾವುದು, ಆತನ ಬಾಯಿಂದ ಹೊರಡುವ ಮಿಂಚುಗಳು ಯಾವುದು? ಅದು ತನ್ನ ಭಕ್ತರಿಗಾಗಿರುವಂತ ಆಶೀರ್ವಾದದ ನುಡಿಗಳಾಗಿರುತ್ತದೆ. ಗುಡುಗುಗಳು ಸತ್ಯವನ್ನು ಅಂಗೀಕರಿಸಿದ ಜನರಿಗಾಗಿರುವ ದೇವರ ಆಜ್ಞಾ ವಿಧಿಗಳು ಆಗಿದ್ದಾರೆ ಪ್ರಿಯರೇ. ಯೇಸು ಈಗಲೂ ಜೀವಂತವಾಗಿದ್ದಾರೆ. ನಾನು ಯೇಸು ಜೀವಿಸುವುದರಿಂದ ನಾನು ಜೀವಿಸುತ್ತೇನೆಂದು ಹಾಡುಗಾರ ಬರೆದಿದ್ದಾರೆ ಪ್ರಿಯರೇ. ಈ ವಾಕ್ಯ ಸಂದೇಶದಲ್ಲಿ ನೀವು ಇನ್ನೂ ಸಂದೇಹ ಪಡದೆ ನೀವು ಧೈರ್ಯಗೊಂಡು ಯೇಸು ಜೀವಿಸುತ್ತಾರೆ, ಯೇಸು ಜೀವಿಸುತ್ತಾರೆ, ಯೇಸು ಜೀವಿಸ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಅವರು ಪರಲೋಕದಲ್ಲಿರುವ ಕರ್ತನು ಇನ್ನು ಒಂದಾನೊಂದು ದಿವಸ ರಾಜಾದಿರಾಜನಾಗಿ ಈ ಭೂಮಿ ಮೇಲೆ ತಿರುಗಿ ಬರುತ್ತಾರೆ. ಅವರು ತಿರುಗಿ ಬರುವುದು ಏನಕ್ಕೆಂದು ಗೊತ್ತಾ? ಆ ಕರ್ತನಕ್ಕಾಗಿ ಎದುರು ನೋಡುವವರನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗಲಿಕ್ಕಾಗಿ. ಯಾರು ಆತನನ್ನು ಅಂಗೀಕರಿಸಿಕೊಂಡಿದ್ದೀರೋ, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟಿದ್ದವರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಹಲ್ಲೆಲೂಯಾ. ತನ್ನ ಮಕ್ಕಳನ್ನು ತಾನಿರುವ ಸ್ಥಳದಲ್ಲಿ ಕರೆದುಕೊಂಡು ಹೋಗಲಿಕ್ಕಾಗಿ ಕರ್ತನು ತಿರುಗಿ ಬರುವವನಾಗಿದ್ದಾರೆ. 1 ಥೆಸಲೋನಿಕ 4:16 ಪೌಲಪೊಸ್ತಲನು ಇದನ್ನು ತಿಳಿದು ಹೇಳುತ್ತಾ ಇದ್ದಾರೆ. ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶ ಮೇಘಗಳಲ್ಲಿ ಮೇಘವಾಹಕನಾಗಿ ಬರುವವನಾಗಿದ್ದಾನೆ. ಬರುವಾಗೆ ರಪ್ಪೆ ಪಡೆಯಷ್ಟೊಳಗಡೆ ಎಲ್ಲರೂ ಮಾರ್ಪಾಡು ಹೊಂದಿ ಅವನ ಜೊತೆಯಲ್ಲಿ ಪರಲೋಕಕ್ಕೆ ಉಯ್ಯಲ್ಪಡುವರಾಗಿರುತ್ತೇವೆ. ಹಲ್ಲೆಲೂಯಾ. ಪ್ರಿಯರೇ, ಈ ಮಾತು ಹೇಳಿರುವ ಪೌಲು ಎಂಬವನು ಒಂದು ಕಾಲದಲ್ಲಿ ಈ ಯೇಸುವಿಗೆ ವಿರುದ್ಧವಾಗಿ ನಿಂತವನು. ಒಂದು ಕಾಲದಲ್ಲಿ ಯೇಸುವನ್ನು ಹಿಂಬಾಲಿಸುವ ಜನರನ್ನು ಬೇಡಿ ಹಾಕಿಕೊಂಡು ಎಳಕೊಂಡು ಬಂದು ಹಿಂಸೆ ಪಡಿಸುವವನು. ಒಂದು ಆನಂದ ದಿವಸ ದಮಸ್ಕ ಪಟ್ಟಣದಲ್ಲಿ ಹೋಗಿ ಅಲ್ಲಿರುವಂತಹ ಕ್ರೈಸ್ತವರನ್ನು ಹಿಂಸೆ ಪಡಿಸಬೇಕು ಅಂತ ಹೇಳಿಕೊಂಡು ಹೋಗುತ್ತಾ ಇರುವ ದಾರಿಯಲ್ಲಿ ದಮಸ್ಕ ಪಟ್ಟಣದ ಬಾಗಿಲಿನಲ್ಲಿ ಇದೇ ಯೇಸು, ಉನ್ನತ ಸಿಂಹಾಸನದಲ್ಲಿರುವ ಯೇಸು, ಮಧ್ಯಾಹ್ನ ಸೂರ್ಯನಿಕ್ಕಿಂತ ಪ್ರಕಾಶವುಳ್ಳ ಯೇಸು ಆ ಪರಲೋಕದಿಂದ ತನ್ನ ಬಾಯಿಂದ ಹೊರಡುವ ಆ ಗುಡುಗಿನ ಶಬ್ದದಲ್ಲಿ, ಆ ಮಿಂಚಿನ ಶಬ್ದದಲ್ಲಿ ಆ ಸೌಲನೆಂಬವನು ಕುದುರೆಯ ಮೇಲೆ ಹೋಗುವವನು ಕೆಳಗಡೆ ಬಿದ್ದಿದ್ದಾನೆ. ಆ ಪ್ರಕಾಶದಲ್ಲಿ ಅವನ ಕಣ್ಣು ಕಾಣದವನಾಗಿ ಮಾರ್ಪಟ್ಟಿದ್ದಾನೆ. ಅದೇ ಸೌಲನು 3 ದಿವಸ ದೇವರು ಅವನಿಗೆ ದೈವಿಕ ಜ್ಞಾನ ಕೊಟ್ಟು ಅವನು ತಿರುಗಿ ಕಣ್ಣು ಬಂದವನಾಗಿ ಅವನು ಪೌಲನೆಂದ ಹೆಸರಿನಲ್ಲಿ ಇಡೀ ಪ್ರಪಂಚಕ್ಕೆ ಸುವಾರ್ತೆ ತಲುಪಿಸಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ 14 ಪತ್ರಿಕೆಗಳನ್ನು ಬರೆದು ಒಬ್ಬ ಕ್ರೈಸ್ತವನು ಹೇಗೆ ಬದುಕಬೇಕು, ಹೇಗೆ ಜೀವಿಸಬೇಕು, ಹೇಗೆ ದೇವರಿಗೆ ಮೆಚ್ಚುಗೆ ಆಗಿರಬೇಕು, ಅವರ ನಂಬಿಕೆಯಲ್ಲಿ ಬದುಕಿದರೆ ಅವನಿಗೆ ಹೇಗೆ ಸ್ವರ್ಗ ರಾಜ್ಯ ಸಿಕ್ಕುತ್ತೆ ಎಂಬುದರ ಬಗ್ಗೆ ಈ ಪೌಲನು ಸ್ಪಷ್ಟವಾಗಿ ಬರೆದಿದ್ದಾರೆ ಪ್ರಿಯರೇ. ಅವನೊಂದು ಕಾಲ ಕ್ರೈಸ್ತ ವಿರೋಧಿ, ಒಂದು ಕಾಲ ಯೇಸುವಿಗೆ ಎದುರಾಗಿ ನಿಂತವರು, ಅನೇಕರನ್ನು ಹಿಂಸೆಪಡಿಸಿದವರು. ಅವನೇ ಹೇಳುತ್ತಾನೆ, ಕರ್ತನಾದ ಯೇಸು ಕ್ರಿಸ್ತನನ್ನು ಅವನು ಮುಖಾಮುಖಿ ಅವನು ಭೇಟಿಯಾಗಿದ ಸೌಲನು ಪೌಲನಾಗಿ ಮಾರ್ಪಟ್ಟವನು ಹೇಳುತ್ತಾನೆ, ಯೇಸು ಮತ್ತೆ ಆಕಾಶ ಮೇಘಗಳಲ್ಲಿ ತಿರುಗಿ ಬರುವನಾಗಿದ್ದಾನೆ. ಪ್ರಿಯರೇ, ಆದ್ದರಿಂದ ಈ ಭಾನುವಾರ ಈ ಸಂದೇಶ ಕೇಳುವ ಸಹೋದರ ಸಹೋದರಿ, ಒಂದು ನಮ್ಮ ಯೇಸು ಜೀವಿಸುವುದರಿಂದ ನಾವು ಜೀವಿಸುತ್ತವರಾಗಿರುತ್ತೇವೆ. ಯೇಸು ಜೀವಿಸುವುದರಿಂದ
ನಾವೀಗಲೂ ರೋಗಿಗಳಿಗೆ ಸೌಖ್ಯ ಉಂಟು. ಯೇಸು ಜೀವಿಸುವುದರಿಂದ ಅನೇಕ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ನಮ್ಮ ಜೀವನದಲ್ಲಿ ಈಗಲೂ ನಡೆಯುವುದಾಗಿರುತ್ತದೆ. ಯೇಸು ಜೀವಿಸುವುದರಿಂದ ಈ ಸತ್ಯ ಸುವಾರ್ತೆ ಧೈರ್ಯವಾಗಿ ಸಾರಲ್ಪಡುತ್ತಾ ಇರುತ್ತದೆ. ಯೇಸು ಜೀವಿಸುವುದರಿಂದ ನಮಗೆ ಒಂದು ನಿತ್ಯ ಜೀವ ಉಂಟು. ಈ ಯೇಸು ಜೀವಿಸುವುದರಿಂದ ನಮಗೊಂದು ಸ್ವರ್ಗ ರಾಜ್ಯ ಸಿದ್ಧವಾಗುತ್ತಾ ಇದೆ. ಯೇಸು ಜೀವಿಸುವುದರಿಂದ ಅವನು ಕರ್ತಾದಿ ಕರ್ತನು, ರಾಜಾದಿ ರಾಜನೂ ಆಗಿ ಆಕಾಶ ಮೇಘಗಳಲ್ಲಿ ಬರುವನಾಗಿದ್ದಾರೆ. ಈ ಯೇಸು ಜೀವಿಸುವುದರಿಂದ ನಾವು ನಂಬಿಕೆಯಲ್ಲಿ ನೆಲೆಗೊಂಡು ಪವಿತ್ರರಾಗಿ, ಪರಿಶುದ್ಧರಾಗಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಬದುಕುವವರಾಗಿದ್ದರೆ ನಾವು ಆ ಯೇಸುವಿನ ಜೊತೆಯಲ್ಲಿ ಪರಲೋಕ ರಾಜ್ಯಕ್ಕೆ ಹೋಗಿ ಸೇರುವವರಾಗಿರುತ್ತಾರೆ. ಯೇಸು ಜೀವಿಸುವುದರಿಂದ ನಿತ್ಯ ಮರಣವಾಗಿರುವ ನರಕ ದಂಡನೆಯಿಂದ ನಮಗೊಂದು ಬಿಡುಗಡೆಯೂ ಇದೆ. ಹಲ್ಲೆಲೂಯಾ. ಪ್ರಿಯರೇ, ಯೇಸುವನ್ನು ಅಂಗೀಕರಿಸಿಕೊಳ್ಳೋಣ. ಯೇಸುವನ್ನು ನಿಜವಾದ ದೇವರು ಎಂಬುದನ್ನು ಒಪ್ಪಿಕೊಳ್ಳೋಣ. ಯೇಸು ಯಾರದೋ ದೇವರಲ್ಲ, ಎಲ್ಲೋ ಹುಟ್ಟಿದ ದೇವರಲ್ಲ. ಯೇಸು ಸೃಷ್ಟಿಕರ್ತನಾದ ದೇವರು. ಯೇಸು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು. ಅವರು ನರಾವತಾರ ಎತ್ತಿ ಭೂಮಿಗೆ ಬಂದವರು. ಅವರು ಮಾನವರನ್ನು ರಕ್ಷಿಸಲಿಕ್ಕೆ ಬಂದವರು. ಮಾನವನ ಪಾಪಗಳ ಪರಿಹಾರಕ್ಕಾಗಿ ಬಲಿಯಾಗಿ ಅರ್ಪಿಸಲ್ಪಟ್ಟವರು, ತಿರುಗಿ ಪುನರುತ್ಥಾನ ಹೊಂದಿದವರು, ಈಗಲೂ ಜೀವಂತವಾಗಿರುವವರು. ಅದನ್ನಲ್ಲೇ ನಂಬಿಕೆ ಇಟ್ಟುಕೊಂಡು ನಾವು ಸ್ವಸ್ಥತೆ ಪಡೆದುಕೊಳ್ಳೋಣ. ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪ್ರಿಯರೇ, ಯೇಸು ಜೀವಿಸುವುದರಿಂದ ನಾವು ಆತನಲ್ಲಿ ಇದ್ದುಕೊಂಡು ಸ್ವಸ್ಥತೆ ಹೊಂದಿಕೊಳ್ಳೋಣ. ಈ ಯೇಸು ಜೀವಿಸುವುದರಿಂದ ಆತನಲ್ಲಿ ಇದ್ದುಕೊಂಡು ಸಮಾಧಾನ ಹೊಂದಿಕೊಳ್ಳೋಣ. ಈ ಯೇಸು ಜೀವಿಸುವುದರಿಂದ ನೆಮ್ಮದಿಯಾಗಿ ಬಾಳುವರಾಗಿರೋಣ. ಈ ಯೇಸು ಜೀವಿಸುವುದರಿಂದ ನಾವು ಸ್ವರ್ಗ ರಾಜ್ಯವನ್ನು ಎದುರು ನೋಡಿಕೊಂಡು ಜೀವಿಸುವವರಾಗಿರೋಣ. ಯೇಸು ಜೀವಿಸುವುದರಿಂದ ನಾವು ನರಕದ ಬೆಂಕಿಯಿಂದ ತಪ್ಪಿಸಿಕೊಂಡವರಾಗಿ ಪರಲೋಕ ರಾಜ್ಯಕ್ಕಾಗಿ ಬಾಳುವರಾಗಿರೋಣ. ಒಂದು ನಿಮಿಷ ನಿಮ್ಮ ಹೃದಯದಿಂದ ನೀವೊಂದು ಮಾತು ಹೇಳ್ತೀರ. ಯೇಸುವೇ, ನೀ ಸರ್ವಶಕ್ತನಾದ ದೇವರೆಂಬುದನ್ನು ನನ್ನ ಹೃದಯಪೂರ್ವಕವಾಗಿ ನಂಬುತ್ತೇನೆ. ಯೇಸುವೇ, ನೀವು ನರಾವತಾರ ಎತ್ತಿ ಬಂದ ನಿಜ ದೇವರೆಂಬುದನ್ನು ನಾನು ಮನಪೂರ್ವಕವಾಗಿ ಅಂಗೀಕರಿಸಿಕೊಳ್ಳುತ್ತೇನೆ. ಯೇಸುವೇ, ನೀವು ನನ್ನ ಅಪರಾಧಗಳ ದೆಸೆಯಿಂದ ಜಜ್ಜಲ್ಪಟ್ಟು ಜಡೆಯಲ್ಪಟ್ಟಿದೆ ಎಂಬುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಯೇಸುವೇ, ನಿನ್ನ ಶಿಲುಬೆಯ ಮರಣದಲ್ಲಿ ನನಗೊಂದು ಪಾಪ ಪರಿಹಾರ ಇದೆ ಎಂಬುದನ್ನು ನಾನು ಒಪ್ಪಿ ವಿಧೇಯರಾಗಿ ಅರಿಕೆ ಮಾಡಿ ನನ್ನ ಪಾಪಗಳ ಪರಿಹಾರಕ್ಕಾಗಿ ಕ್ಷಮಾಪಣೆಯನ್ನು ಕೇಳಿಕೊಳ್ಳುತ್ತೇನೆ. ಯೇಸುವೇ, ನಿನ್ನ ಶಿಲುಬೆಯ ಮರಣದಿಂದ ನನಗೊಂದು ಬಿಡುಗಡೆ ಇದೆ, ನನಗೊಂದು ರಕ್ಷಣೆ ಇದೆ ಎಂಬುದನ್ನು ನಾನು ಒಪ್ಪಿ ನಂಬಿಕೆ ಇಟ್ಟು ಅರಿಕೆ ಮಾಡಿಕೊಳ್ಳುತ್ತೇನೆ. ಯೇಸುವೇ, ನಿನ್ನ ಪುನರುತ್ಥಾನ ನಿಜ ಎಂಬುದನ್ನು ಅನೇಕ ಗುರುತುಗಳಿಂದ ನಾನದನ್ನು ನಂಬಿ ವಿಧೇಯರಾಗಿ ನಿಮಗಾಗಿ ಜೀವಿಸುತ್ತೇನೆ. ಕರ್ತನಾದ ಯೇಸುವೇ, ನೀ ತಿರುಗಿ ಬರಲಿಕ್ಕಿರುವ ದೇವರೆಂಬುದನ್ನು ನಾನು ಮನಪೂರ್ವಕವಾಗಿ ನಂಬುತ್ತೇನೆ. ನಿನ್ನ ಬರೋಣದಲ್ಲಿ ನನ್ನನ್ನು ನಿನ್ನ ಜೊತೆಯಲ್ಲಿ ಸೇರಿಸಿಕೊಳ್ಳಬೇಕೆಂಬುದನ್ನು ನಾನು ಬೇಡಿಕೊಳ್ಳುತ್ತೇನೆ. ನೀ ಬರುವಾಗ ನಾನು ನಷ್ಟಪಟ್ಟು ಹೋಗಬಾರದು ಯೇಸುವೆ. ನನ್ನ ನರಕದ ಬೆಂಕಿಗೆ ಬೀಸಾಡಲ್ಪಟ್ಟು ಹೋಗಬಾರದು ಕರ್ತನೇ. ಆದುದರಿಂದ ನನ್ನ ಜೀವನವು ನಿಮಗೆ ಸಮರ್ಪಿಸುತ್ತೇನೆ. ನೀ ವಾಗ್ದಾನ ಮಾಡಿರುವ ಪವಿತ್ರ ಆತ್ಮರು ನನಗೆ ದಯಪಾಲಿಸು. ನಿನ್ನ ವಾಗ್ದಾನವಾಗಿರುವ ಪವಿತ್ರಾತ್ಮನ ಮೂಲಕವಾಗಿ ನನ್ನ ಪರಿಶುದ್ಧ ಜೀವನ ನಡೆಸಿಕೊಳ್ಳಲಿಕ್ಕೆ, ನಂಬಿಕೆಯ ಜೀವನ ನಡೆಸಿಕೊಳ್ಳಲಿಕ್ಕೆ ನನಗೆ ಸಹಾಯ ಮಾಡಿ ಕರ್ತನೇ. ಸರ್ವಶಕ್ತನಾದ ದೇವರೇ, ಈ ವಾಕ್ಯ ಸಂದೇಶವನ್ನು ಕೇಳುವಂಥ ಪ್ರತಿಯೊಂದು ಮಕ್ಕಳಿಗಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ದೇವರು. ಈ ವಾಕ್ಯವು ನಿನ್ನ ಮಕ್ಕಳ ಕಿವಿಗಳು ಮಾತ್ರವಲ್ಲ, ಹೃದಯವನ್ನು ಕೂಡ ತೆರೆಯುವುದಾಗಿರಲಿ ಕರ್ತನೆ. ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬರನ್ನು ರಕ್ಷಣೆಯ ಮಾರ್ಗದಲ್ಲಿ ನಡೆಸು ಸ್ವಾಮಿ. ಇವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಬೇಕು ದೇವರೇ. ಇವರ ಹೆಸರುಗಳು ಪರಲೋಕದ ಪುಸ್ತಕದಲ್ಲಿ ಬರೆಯಲ್ಪಡಬೇಕು ಕರ್ತನೆ. ದೇವ, ನಿನ್ನ ಪರಿಶುದ್ಧ ರಾಜ್ಯಕ್ಕೆ, ಪರಲೋಕ ರಾಜ್ಯಕ್ಕೆ ಈ ಮಕ್ಕಳೆಲ್ಲರೂ ದೇವರೇ ಬಾಧ್ಯರಾಗಿ
ಆಗಬೇಕೆಂದು ನಾವು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ದೇವರೇ, ಯಾರೆಲ್ಲ ಈ ವಾಕ್ಯ ಇವತ್ತು ಹೊಸದಾಗಿ ಕೇಳುವರಾಗಿದ್ದೀರೋ, ಇವತ್ತೇ ಈ ಸಂದೇಶವನ್ನು ಕೇಳುವರಾಗಿದ್ದೀರೋ, ಅವರನ್ನು ರಕ್ಷಣೆಯ ಮಾರ್ಗದಲ್ಲಿ ನಡೆಸುವುದೇವರು, ಸ್ವರ್ಗ ರಾಜ್ಯದ ದಾರಿಯಲ್ಲಿ ಅವರನ್ನು ನಡೆಸುವುದೇವರು, ಪರಲೋಕ ರಾಜ್ಯಕ್ಕೆ ಅವರನ್ನು ಯೋಗ್ಯರನ್ನಾಗಿ ಮಾರ್ಪಡಿಸುವುದೇವರು, ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡವರಾಗಿ ಸ್ವರ್ಗೀಯ ದೂತರುಗಳೇ ಸರಿಸಮಾನರಾಗಿ ಆ ಪರಲೋಕ ರಾಜ್ಯದಲ್ಲಿ ನಿಮ್ಮನ್ನು ಸ್ತುತಿಸಿ ಕೊಂಡಾಡುವಂಥ ಆ ಮಹಾಭಾಗ್ಯಕ್ಕೆ ಇವರೆಲ್ಲರನ್ನು ಯೋಗ್ಯರಾಗಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ನಮ್ಮೆಲ್ಲರನ್ನು ಕೂಡ ನಿನ್ನ ಪ್ರಿಯ ಕುಮಾರನ ರಾಜ್ಯಕ್ಕೆ ಯೋಗ್ಯರಾಗಿ ಮಾರ್ಪಡಿಸಬೇಕಂತ ನಮ್ಮ ತಂದೆಯಾದ ದೇವರ ಬಳಿಯಲ್ಲಿ ಕುಮಾರನಾದ ಯೇಸು ಕ್ರಿಸ್ತನ ಮೂಲಕ ಪ್ರಾರ್ಥಿಸಿ ಬೇಡುತ್ತೇನೆ, ಪರಲೋಕ ದೇವರೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ನನ್ನ ಯೇಸು ಜೀವಿಸೋದರಿಂದ ನಾನು ಜೀವಿಸುತ್ತೇನೆ ಎಂದು ಹೇಳುವರಾಗಿರಲಿ. ಈ ವಾಕ್ಯ ಮತ್ತೊಂದು ಸಾರಿ ನೀವು ಕೇಳಿರಿ ಮತ್ತು ಹೇಳಿದ ವಾಕ್ಯ ಬೈಬಲಲ್ಲಿ ಹುಡುಕಿರಿ, ಅದನ್ನು ಧ್ಯಾನ ಮಾಡಿರಿ. ಪುನರುತ್ಥಾನ ಹೊಂದಿದ ಯೇಸುವಿನ ಜೊತೆಯಲ್ಲಿ ಪುನರುತ್ಥಾನ ಪುರುಷರಾಗಿ, ಪುನರುತ್ಥಾನದ ಪ್ರಜೆಗಳಾಗಿ ಜೀವಿಸುವರಾಗಿರಲಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವಾಕ್ಯ ಸಂದೇಶ ನೀವು ಮತ್ತೊಬ್ಬರಿಗೆ ಅದನ್ನು ಕಳಿಸಿಕೊಡಲಿ. ಎಲ್ಲರಿಗೂ ಪುನರುತ್ಥಾನದ ಸಂತೋಷ, ಪುನರುತ್ಥಾನದ ಆಶೀರ್ವಾದ, ಪುನರುತ್ಥಾನದ ಬಲ, ಪುನರುತ್ಥಾನದ ಶಕ್ತಿ ಎಲ್ಲರೂ ಹೊಂದಿಕೊಳ್ಳುವರಾಗಿರಲಿ. ಪ್ರೈಸ್ ಗಾಡ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.